ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳೇ ನಿಲ್ಲುವಂತ ಸ್ವಾಭಿಮಾನ, ಅರಸಿರನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ತಾಯಿ ಕಲಿಸಿದ ಮಾತು, ಅವರ ಜೊತೆ ಕಳೆದಂತಹ ಹೊತ್ತು, ತಾಯಿ ಕಲಿಸಿದಂತ ಪಾಠ, ತಾಯಿ ಮಾಡಿಸಿದಂತ ಊಟ, ನಮ್ಮೆಲ್ಲರ ಬದುಕು ಪೂರ್ಣ ಆಗೋದೆ ತಾಯಿಯಿಂದ. ಈ ಜನ್ಮ ಕೊಟ್ಟು ಜೀವನವನ್ನೇ ಮುಡಿಪಾಗಿಟ್ಟು ತಾಯಿ ದೇವತೆಯನ್ನ ನಿನ್ನೆಯಿಂದಲೂ ಈ ಒಂದು ಸೂಪರ್ ಕ್ವೀನ್ ವೇದಿಕೆಯಲ್ಲಿ ನಾವೆಲ್ಲರೂ ಸಂಭ್ರಮಿಸ್ತಾನೆ ಬಂದಿದೀವಿ. ನಮ್ಮ ಸೂಪರ್ ಕ್ವೀನ್ ಅಮ್ಮಂದಿರ ಜೊತೆ ಈ ತಾಯಿ ಮಮತೆಯನ್ನ ಸಂಭ್ರಮಿಸ್ತಾ ಇದ್ದಾರೆ. ಬನ್ನಿ ಇವತ್ತು ಕೂಡ ಮುಂದುವರಿಸೋಣ ಮದರ್ಸ್ ರೌಂಡ್. ಈಗ ಮುಂದಿನ ತಾಯಿ ಮಗಳನ್ನ ನಾವು ಸ್ವಾಗತ ಮಾಡುವಂತ ಸಮಯ. ಅಮ್ಮನಿಗೆ ಮಗಳೇ ಪ್ರಪಂಚ, ಮಗಳಿಗೆ ಅಮ್ಮನೇ ಸರ್ವಸ್ವ. ಒಂದ್ ರೀತಿ ಇವರು ಹೂವಿನಂತ ಅಮ್ಮ ಮಗಳು ಅಂತ ನಾವು ಹೇಳ್ಬೋದು. ಎಸ್, ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ವೇದಿಕೆಯ ಪುಷ್ಪ ಹಾಗೂ ಅವರ ಮುದ್ದು ಮಗಳು ರಾಜ್ವಿ. ರಾಜ್ವಿ, ವೆಲ್ಕಮ್ ಅಗೇನ್ ನಮ್ಮ ಶೋಗೆ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಮಗಳು ಅಂತಂದ್ರೆ ಹೀಗೆ ಇರ್ಬೇಕು ಅನ್ನೋದಕ್ಕೆ ಇವರಿಬ್ಬರನ್ನ ನಾವು ತೋರಿಸ್ಬೋದಲ್ವಾ? ಅಷ್ಟು ಒಳ್ಳೆ ಬಾಂಧವ್ಯ ಇವರಿಬ್ಬರೇ ಪ್ರಪಂಚ. ಅಂಡ್ ರಾಜ್ವಿ ಅವರು ಮಾತಾಡಿದರೆ ಎಲ್ಲಾ ಸಂಬಂಧಗಳನ್ನು ಅಮ್ಮನಲ್ಲೇ ನೋಡಿ ಬೆಳೆದಂತ ಮಗಳು ನೀವು ಅಲ್ವಾ ರಾಜ್ವಿ? ಅಂಡ್ ಮೊದಲನೇ ಪ್ರಶ್ನೆ ನಿಮ್ಗೆ, ಒಬ್ಬ ಕ್ಲೋಸ್ ಫ್ರೆಂಡ್ ಆಗಿ ಅಮ್ಮ ಮತ್ತು ನೀವು ಹೇಗಿರ್ತೀರಾ? ನನ್ಗೆ ಕ್ಲೋಸ್ ಫ್ರೆಂಡ್ ಅಂತ ಅಂದ್ರೆ ಕೌಂಟ್ ಎಲ್ಲ ಇಲ್ಲ, ಅವರೊಬ್ರೆ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸಿಗೆಲ್ಲ ಇವರೇ ಜಾಸ್ತಿ ಇಷ್ಟ. ನಾನು ಒಂದೊಂದ್ಸತಿ ಸಾಫ್ಟ್ ಸೈಲೆಂಟ್ ಇರ್ತೀನಿ, ಕೆಲವೊಂದ್ಸತಿ ಮೂಡಿ. ನಾನು ತುಂಬಾ, ನಮ್ಮಮ್ಮ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಸಿಕ್ಕಾಪಟ್ಟ ಹೈಪರ್. ಫ್ಲವರ್ ಎಲ್ಲ ಫೈರ್. ಹೌದು, ರೀಲ್ಸ್ ಮಾಡ್ತೀವಿ ಸಿಕ್ಕಾಪಟ್ಟೆ. ಇನ್ಫ್ಯಾಕ್ಟ್ ನನ್ನನ್ನು ಅದರಿಂದನೇ ಗುರ್ತಿಡ್ತಾ ಇದಾರೆ ಮಗಳು ಅಂತ ಹೇಳಿ, ಅಷ್ಟ್ರ ಮಟ್ಟಿಗೆ ವೈರಲ್ ಆಗಿದೆ. ಮೇನ್ ಆಗಿ ಜನಕ್ಕೆ ಏನ್ ಜಾಸ್ತಿ ಇಷ್ಟ ಆಗಿದ್ರೆ ಮಮ್ಮಿ ಕೊಡೋ ಎಕ್ಸ್ಪ್ರೆಷನ್ಸ್. ನಾನು ಕೇಳೋ ಕ್ವಶನ್ಗೆ ಹೆಂಗ್ ಹೇಳಿ ಸಿಕ್ಕಾಪಟ್ಟೆ ಫನ್ನಿ ಆಗಿರುತ್ತೆ ಅವ್ರ ಎಕ್ಸ್ಪ್ರೆಷನ್. ನನ್ಗೆ ಯಾವುದೊಂದು ಹೇಳೋದಿಲ್ಲ, ಒಂಚೂರಾದ್ರೂ ಕ್ಲೂ ಕೊಡಂದ್ರು ಕೊಡೋದಿಲ್ಲ, ಹಂಗೆ ಕರ್ಕೊಂಬಂದ್ ನಿಲ್ಸ್ಬಿಡ್ತಾರೆ. ನಾನು ಹೆಂಗೆ ತಲೆ ಕರ್ಕೊಂಡು ಸರಿ ಗೊತ್ತಾಗಲ್ಲ, ಆಯ್ತು ನೀನೇ ಹೇಳಮ್ಮ ಹೇಳ್ತೀರಾ? ಓಕೆ, ರೀಲ್ಸ್ ಅಂತ ಹೇಳಿದ್ರು, ಇವ್ರು ಯಾವ್ಯಾವ ತರ ರೀಲ್ಸ್ ಮಾಡಿದ್ದಾರೆ, ಯಾವ್ಯಾವ ತರ ರೀಲ್ಸ್ ವೈರಲ್ ಆಗಿದೆ ನೋಡೋಣ ಅಲ್ಲ? ಅಮ್ಮ ಒಂದು ಕ್ವಶನ್. ಏನು? ಒಬ್ಬ ವ್ಯಕ್ತಿ ಇರ್ತಾನೆ, 2 ನಾಯಿ ಮರಿನ ತಗೊಂಡ್ ಬರ್ತಾನೆ. ಒಂದಕ್ಕೆ ಚಿನ್ನು ಅಂತ ಹೆಸರಿಡ್ತಾನೆ, ಇನ್ನೊಂದಕ್ಕೆ ಮುದ್ದು ಅಂತ ಹೆಸರಿಡ್ತಾನೆ. ಓಕೆನಾ? ಇದು ಬ್ಯಾಕ್ ಸ್ಟೋರಿ. ಇವಾಗ ಕ್ವಶನ್ ಏನಂದ್ರೆ, ಚಿನ್ನು ಮುದ್ದುನ ಏನಂತ ಕರೀತಾನೆ? ಚಿನ್ನು ಮುದ್ದು ಅಂತ ಕರೀದೆ, ಕತ್ತೆ ಕೋಣ ಅಂತ ಕರೀತಾನ? ಇದೇ ತರ ಪ್ರಶ್ನೆ ಉತ್ತರ ಎಲ್ಲ ನಡೆಯುತ್ತಾ? ಬಟ್ ಅದಕ್ಕೆ ಇನ್ನೂ ಉತ್ತರ ಗೊತ್ತಾಗಿಲ್ಲ. ಏನಂತ ಕರೀತಾರೆ ಚಿನ್ನು ಮುದ್ದುನ? ಬೌ ಅಂತ ಕರೀತಾನೆ. ಚಿನ್ನು ಮುದ್ದು ನಾಯಿ ಹೆಸರುಗಳು. ಚಿನ್ನು ಮುದ್ದನ ಏನಂತ ಕರೆಯಕ್ಕಾಗುತ್ತೆ? ಅದಕ್ಕೆ ಬಾಯಿ ಇಲ್ಲಲ್ಲ. ಬೌ ನಾಯಿನೇ ಏನಂತ ಕರ್ಕೊಳ್ಳುತ್ತೆ ಅಂತ. ನಮ್ ಸೂಪರ್ ಕ್ವೀನ್ಲು ಇದಾರೆ ರಶ್ಮಿ. ಓಕೆ, ಸೀರಿಯಸ್ ಆಗಿ ಒಂದು ಜೋಕ್ ಹೇಳ. ನೀವೇನ್ ಹೇಳಿದ್ರು ನಾವು ಸೀರಿಯಸ್ ಆಗಿ ಹೆಂಗ್ ನಗ್ಬೇಕು ಹಂಗೆ ನಗದು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 3 ಇರುವೆ ಹೋಗ್ತಾ ಇರತ್ತೆ, ಒಂದ್ರ ಹಿಂದೆ ಲೈನ್ ಅಲ್ಲಿ ಹೋಗ್ತಾ ಇರತ್ತೆ. 3 ಇರುವೆ ಹೋಗ್ತಾ ಇರೋದು. ಮೊದಲನೇ ಇರುವೆ ಹೇಳುತ್ತೆ ನನ್ನ ಹಿಂದೆ 2 ಇರುವೆ ಇದೆ ಅಂತ. 2ನೇ ಇರುವೆ ಹೇಳುತ್ತೆ ನನ್ನ ಹಿಂದೆ 1 ಇರುವೆ ಇದೆ ಅಂತ. 3ನೇ ಇರುವೆ ಹೇಳುತ್ತೆ ನನ್ನ ಹಿಂದೆ 3 ಇರುವೆ ಇದೆ ಅಂತ. ಅದು ಸರ್ಕಲ್ ಮಾಡ್ತಾ ಇರತ್ತಾ? ಸ್ಟ್ರೈಟ್ ಆಗಿ ಹೋಗ್ತಾ ಇರತ್ತೆ. ಮಿರರ್ ಇದೆ ಮುಂದೆ, ಮಿರರ್ ಇಲ್ಲ. ನಾನು ಹೇಳ, ಅದು ಸುಳ್ಳು ಹೇಳುತ್ತೆ. ಕರೆಕ್ಟ್. ಇವಾಗ ನಾನೊಂದು ಕೇಳ್ತೀನಿ. ಗಂಡ ಹೆಂಡತಿ ಇರ್ತಾರೆ. ಗಂಡ ಮನೆಯಿಂದ ಆಚೆ ಹೋಗುವಾಗೆಲ್ಲ ಹೆಂಡತಿ ಸ್ಪೆಕ್ಸ್ ನ ತೆಗ್ಬಿಡ್ತಾಳೆ. ಗಂಡ ಮನೆಗ್ ಬಂದ್ರೆ ಸ್ಪೆಕ್ಸ್ ಹಾಕೊಂತಾಳೆ. ಯಾಕೆ? ಗಂಡ ತಪ್ಪು ಮಾಡ್ಕೊಂಡು ಮನೆ ಒಳಗ್ ಬಂದ್ರೆ ಆ ತಪ್ಪುಗಳೇನು ಕಾಣಿಸ್ಬಾರ್ದು ಅಂತ. ಇಲ್ಲ, ತಪ್ಪು. ಗೊತ್ತಿಲ್ಲಪ್ಪ ನಮ್ಗೆ. ಯಾಕೆ ಅಂತಂದ್ರೆ ಡಾಕ್ಟರ್ ಹೇಳಿದ್ದಾರೆ ತಲೆನೋವು ಬಂದಾಗ ಸ್ಪೆಕ್ಸ್ ಹಾಕೋಬೇಕು ಅಂತ, ಅದಕ್ಕೆ. ಲೈಫಲ್ಲಿ ಎಂತೆಂತ ಜೋಕ್ಸ್ ಕೇಳ್ತಾ ಇದ್ದೀನಿ ನಾನು. ಸೂಪರ್ ರಾಜ್ವಿ ಅವರೇ. ಎಸ್, ಅಮ್ಮ ಒಬ್ಬ ತಂದೆಯಾಗಿ ನಿಮ್ಮನ್ನ ನೋಡ್ಕೊಂಡು ಬಂದಂಥವ್ರು. ನಿಮ್ಮ ಅಮ್ಮನಲ್ಲಿ ನೀವು ಕಂಡಂತಹ ತಂದೆಯ ಬಗ್ಗೆ, ಒಂದು ತಂದೆಯ ರೂಪದ ಬಗ್ಗೆ ನೀವು ಹೇಳಿ.
ಯಾವ ಥರ ಹೇಳೋದು, ಒಂದು ತಂದೆ ಏನೇನೆಲ್ಲ ಒಂದು ಟೇಕ್ ಕೇರ್ ಮಾಡ್ತಾನೆ ಒಂದು ಡಾಟರ್ ಅಂತ ಅಂದಾಗ ಪ್ರತಿಯೊಂದು ನನಗೆ ಯಾವತ್ತೂ ಅನ್ಸಿಲ್ಲ ನಮಗೆ ಅಪ್ಪ ಇಲ್ಲ ಅಂತ ಹೇಳಿ. ಒಂದು ತಂದೆ ಏನೇನು ಕೊಡ್ಬೋದು ತನ್ನ ಮಗಳಿಗೆ ಅದಕ್ಕೆ ಹೆಚ್ಚಾಗೇ ಕೊಟ್ಟಿದ್ದಾರೆ ನಮ್ಮಮ್ಮ ಅಂತ ಹೇಳ್ಬೋದು. ಆ್ಯಂಡ್ ಪುಷ್ಪ ಅವರೇ, ನಿಮ್ಮ ಮಗಳು ರಾಜ್ವಿ ನಿಮ್ಮನ್ನ ಪರ್ಫೆಕ್ಟ್ ಅಮ್ಮ ಅಂತ ಮೊದಲನೇ ದಿವಸದಿಂದ ಹೇಳ್ತಾನೆ ಬಂದಿದ್ದಾರೆ. ನಿಮ್ಮ ತಾಯಿಯವ್ರ ಬಗ್ಗೆ ಈ ಒಂದು ವೇದಿಕೆ ಮೇಲೆ ಹಂಚ್ಕೋಬೇಕು ಅಂತಂದ್ರೆ? ನಮ್ಮ ತಾಯಿಯವ್ರ ಬಗ್ಗೆ ನಾನು ಇದಕ್ಕೂ ಮುಂಚೆ ಕೆಲವು ಕಡೆ ಹೇಳಿದ್ದೀನಿ, ಆದರೆ ಇನ್ನೊಂದ್ಸರಿ ಹೇಳ್ತೀನಿ. ಅವ್ರು ಯಾವತ್ತೂ ನನಗೆ ತಾಯಿಯಾಗಿ ಕಾಣಿಸ್ಕೊಂಡು ಇದ್ದವರೇ ಅಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಮೆಂಟಲಿ ಡಿಪ್ರೆಸ್ ಆಗಿದ್ರು. ನಮಗೆ ಇದ್ದಿದ್ದೆಲ್ಲ ನಮ್ಮ ಅಜ್ಜಿಲಿ ನಾವು ನಮ್ಮ ತಾಯಿದು ಫೀಲಿಂಗ್ಸು ಇದು ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ನಮ್ಮ 4 ಜನಕ್ಕೂ ನಮಗೂ ಇದೊಂದು ಪಾಪು ಥರ ನಮ್ಮ ತಾಯಿ ಆಗಿದ್ದರು. ನನ್ನ ಅಜ್ಜಿನ ನಮ್ಮ ತಾಯಿನ ಇಬ್ಬರು ಅಟ್ ಅ ಟೈಮ್ ಒಂದೇ ಥರ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 2 ಹೆಣ್ಣು ಜೀವಗಳು ಎಷ್ಟು ಕಷ್ಟಪಟ್ಟಿವೆ ನಮ್ಮ ಸಂಸಾರಕ್ಕೆ ಅಂದರೆ ಅಯ್ಯೋ. ಇವ್ರು ಆ್ಯಕ್ಚುಲಿ ಅಮ್ಮಂದು ಅಮ್ಮ, ಅವರು ಮಮ್ಮಿದು ಅಜ್ಜಿ. ಅವ್ರ ಹೆಸರು ಕೆಂಪಮ್ಮ, ವಸಂತಮ್ಮ. ಓಕೆ, ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್. ನಮ್ಮ ತಂದೆ ತಾಯಿಗಳಿಗೆ ನಾವೇನಾದ್ರೂ ಕೊಡ್ತೀವಿ ಅಂತ ಅಂದರೆ ಅದು ನಾವು ಚೆನ್ನಾಗಿದ್ದು, ನಾವು ಆರೋಗ್ಯವಾಗಿ ಖುಷಿಯಾಗಿದ್ದು, ನಾವು ಚೆನ್ನಾಗಿ ಬಾಳ್ತಾ ಇದ್ರೆ ಅದನ್ನ ನೋಡ್ತಾರಲ್ಲ, ಅದೇ ಅವ್ರಿಗೆ ನಿಜವಾದ ಖುಷಿ. ಅವರು ಇಲ್ಲಿ ಎದುರುಗಡೆ ಇದ್ದು ನೋಡೋಕ್ಕಾಗಿಲ್ಲ ಅಂದರೂ ಅಲ್ಲಿಂದ ನೋಡ್ತಿರ್ತಾರೆ ಅನ್ನೋ ನಂಬಿಕೆ. ಅದಕ್ಕೆ ದಾರಿ ಮಾಡಿಕೊಟ್ರೆ ನಿಮಗೆ. ತಾಯಿಯ ಮೊದಲ ಗುರು ಅಂತ ಎಲ್ಲರೂ ಹೇಳ್ತಾರೆ. ಅಮ್ಮನ ಒಂದು ಯೂನಿವರ್ಸಿಟಿ ಅಂತಲೇ ಹೇಳ್ಬೋದಲ್ವ ನಾವು. ತಾಯಿ ತನ್ನ ಮಗಳಿಗೆ ಒಂದು ಮಾದರಿ ಆದಾಗ ಅವಳು ಇನ್ನೊಂದು ಪೀಳಿಗೆಗೆ ಮಾದರಿಯಾಗಿ ನಿಲ್ತಾಳೆ ಅನ್ನೋದಕ್ಕೆ ಇವತ್ತು ನೀವು ಸಾಕ್ಷಿಯಾಗಿದ್ದೀರಾ ಅಪೂರ್ವ ಅವರೇ. ನಿಜವಾಗ್ಲೂ ನಿಮ್ಮ ಮಗಳು ಹೇಳಿದ ಪ್ರಕಾರ ನೀವು ಒಬ್ಬ ಪರ್ಫೆಕ್ಟ್ ತಾಯಿನೇ. ಓಕೆ, ಈಗ ತಾಯಿ ಮಗಳು ಒಬ್ರಿಗೊಬ್ರು ಪ್ರಶ್ನೆಗಳನ್ನ ಕೇಳ್ಕೊಳ್ತಾನೆ ಇರ್ತಾರೆ, ಆಯ್ತಾ? ರಾಜ್ವಿ ಅವರೇ, ಇದುವರೆಗೂ ಅಮ್ಮನ್ನ ಕೇಳಕ್ಕಾಗದೇ ಇರೋಂಥ ಪ್ರಶ್ನೆಗಳನ್ನ ಇವತ್ತು ಕೇಳೋದಿಕ್ಕೆ ವೇದಿಕೆನ ನಾವಿಬ್ರು ನಿಮ್ಗೋಸ್ಕರ ಬಿಟ್ಕೊಡ್ತಾ ಇದೀವಿ. ಓಕೆ, ನಾನು ಫಸ್ಟ್ ಕ್ವಶನ್ನು ವಿಯರ್ಡ್ ಆಗಿರುತ್ತೆ ಇದು, ಬಟ್ ನಾನು ಕೇಳ್ಬೇಕಂತ ಇದೆ. ಯಾವತ್ತಾರು ಅನ್ಸಿದ್ಯಾ ನನ್ನ ಮಗಳು ಇಲ್ಲದೆ ಇದ್ದಿದ್ರೆ ನಾನು ಇನ್ನೂ ಖುಷಿಯಾಗಿರ್ತಾ ಇದ್ದೆ, ನೆಮ್ಮದಿಯಿಂದ ಇರ್ತದೆ, ಅಥವಾ ಗಂಡು ಮಗು ಆಗಿದ್ರೆ ಇಷ್ಟು ಕಷ್ಟ ಪಡ್ತಾ ಇರ್ಲಿಲ್ವೇನೋ, ಆ ಥರ ಏನಾದ್ರು ಅನ್ಸಿದ್ಯಾ ಯಾವತ್ತಾದ್ರು? 100ರಲ್ಲಿ 1% ಆ ಥರ ಅನಿಸಿಲ್ಲ. ಮತ್ತು ಎಷ್ಟು ದೇವರಲ್ಲಿ ಅರ್ಕೆ ಕಟ್ಕೊಂಡು ಮೊದಲನೇದು ಎಣ್ಣೆ ಆಗಬೇಕು ಅಂತ ಹುಟ್ಟಿರೋ ಮಗಳು ನೀನು. ಅಯ್ಯೋ ಎಂಥ ಮಾತು. ನೀನು ಯಾವತ್ತು ಮತ್ತೆ ಮದುವೆ ಆಗಬೇಕು ಅಂತ ಯೋಚನೆ ಮಾಡಲಿಲ್ಲ? ಏನಕ್ಕೆ? ಮದುವೆ ಅನ್ನೋ ಅದರ ಅರ್ಥ, ಅದರದ್ದು ಮಹತ್ವತೆ ಇದೆಲ್ಲ ಗೊತ್ತಾಗೋದಕ್ಕಿಂತ ಮುಂಚೆನೇ ಮದುವೆ ಆಗಿದ್ದು. ಎಷ್ಟು ಪ್ರಾಬ್ಲಮ್ಸ್ಗಳು ಎಲ್ಲ ನೋಡಿಬಿಟ್ಟು ನೆಕ್ಸ್ಟು ನಾನು ಮದುವೆ ಅನ್ನೋ ಇದನ್ನು ಯೋಚನೆ ಮಾಡೋಕ್ಕೂ ಇದಾಗಲಿಲ್ಲ. ಯಾಕೆಂದರೆ ಫಸ್ಟೇ ಏನೂ ಪ್ರಾಬ್ಲಮ್ಸ್ ಇಲ್ಲದಾಗಲಿ ಅಷ್ಟೊಂದು ಆ ಥರ ಅಂದ್ಕೊಳ್ದೇ ಇರೋ ಪ್ರಾಬ್ಲಮ್ಸ್ ಎಲ್ಲ ಬಂದಾಗ, ಇವಾಗ ಒಂದು ಮಗು ಇದೆ, ಅದರಲ್ಲೂ ಹೆಣ್ಮಗು, ಅದು ಬರೋರು ಮೆಂಟಾಲಿಟಿ ಯಾವ ಥರ ಇರುತ್ತೋ, ಬರುವಾಗ ಒಂಥರ ಇದ್ದು ಹೋಗುವಾಗ ಇನ್ನೊಂದು ಥರ ಆಯಿತು ಅಂದರೆ ಫಸ್ಟು ತಪ್ಪು ಅಂತ ಹೇಳೋದು ಹೆಣ್ಮಕ್ಳ ಮೇಲೇ. ಹಾಗಾಗಿ ನಾನು ಆ ಯೋಚನೆ ಮಾಡೋಕ್ಕೂ ಇಷ್ಟಪಡಲ್ಲ. ಇನ್ನೊಂದು ನಾವು ಮದುವೆ ಅಂತ ಆಗ್ತೀವಿ ಅಂತಂದರೆ ಇನ್ನೊಂದು ಜವಾಬ್ದಾರಿನ ತಗೊಳ್ಳೋ ಥರ. ಈಗ ನಾನು ಏನೋ ಕಷ್ಟನೂ ಸುಖನೂ ಕೆಲಸ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ. ಅವರು ಬಂದವ್ರನ್ನ ನಾವು ಅವ್ರನ್ನೂ ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ ಅಂದರೆ ಅದೂ ನಮ್ಮದು ಫಾಲ್ಟ್ ಆಗುತ್ತೆ. ಅದಕ್ಕೆ ಹಾಗಾಗಿ ಆ ಥರ ಎಲ್ಲ ಯೋಚನೆ ಮಾಡೋದಿಲ್ಲಪ್ಪ, ಬೇಡ. ಓಕೆ, ಯಾವತ್ತಾದರೂ ಆ್ಯಕ್ಟಿಂಗ್ನ ಕ್ವಿಟ್ ಮಾಡಬೇಕು ಅಂತ ಅನಿಸಿದ್ಯಾ? ನೋ ವೇ. ಎಲ್ಲ ಕಲಾವಿದ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ, ಅಂದರೆ ಗುರ್ತಿಸ್ಬೇಕು ನನ್ನನ್ನು ಜನ, ಅದೇ ಅಲ್ಟಿಮೇಟ್ ಅಲ್ವಾ? ಸೊ ನಿಂಗೆ ಅದಾಗಿದೆ, ನೆಕ್ಸ್ಟ್ ಏನು ನಿನ್ನ ಕನಸು? ನನಗೆ ಗುರ್ತಿಸ್ಬೇಕು ಅನ್ನೋದು ನನಗೆ ಮೈಂಡಲ್ಲಿ ಮೊದಲಿಂದನೂ ಇರಲಿಲ್ಲ. ನನಗೆ ಆಸೆ ಆಯಿತು ಆರ್ಟಿಸ್ಟ್ ಆಗಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅಂತ. 25-30 ವರ್ಷ ಆಯಿತು ನಾನು ಕಲಾವಿದೆ ಆಗಿ. ಒಂದೊಂದು ಸರಿನೂ ಒಂದೊಂದು ವಿಭಿನ್ನವಾದ ಪಾತ್ರಗಳನ್ನೇ ಮಾಡಿದ್ದೀನಿ. ಆ ಪಾತ್ರಗಳು ಎಷ್ಟರ ಮಟ್ಟಿಗೆ ಇರ್ತಿತ್ತು ಅಂದರೆ, ಇದರಲ್ಲಿ ನೋಡಿರುವಂಥ ಒಂದು ಅಭಿಮಾನಿ ಆ ಪಾತ್ರದಲ್ಲಿ ಅವ್ರು ಮಾಡಿದ್ದಾರಾ ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ಗುರ್ತಿಸೋದು ತುಂಬ ಕಮ್ಮಿ ಆಗಿತ್ತು. ಇನ್ಕ್ಲೂಡಿಂಗ್ ಜೊತೆ ಬರೋ ತನಕ ನನಗೆ ಸ್ವಲ್ಪ ಗುರ್ತಿಸೋದು ಕಮ್ಮಿನೇ ಇತ್ತು. ಯಾಕೆಂದರೆ ನಾನು ಅಲ್ಲದೇ ಬೇರೆ ಥರನೇ ಕಾಣಿಸ್ಕೊತಿದ್ದೆ ಪಾತ್ರಗಳಲ್ಲಿ.
ನಾನು ಜೊತೆಯಲ್ಲಿ ನಾನು ಹೇಗಿದ್ದೀನಿ ಹೆಚ್ಚು ಕಮ್ಮಿ ಹಾಗೇ ಇದ್ದಿದ್ದರಿಂದ ನನ್ನನ್ನು ಜನ ಜಾಸ್ತಿ ಗುರುತಿಸೋಕ್ಕೆ ಇಷ್ಟಪಟ್ಟಿದ್ದು. ಮೊದಲಿಂದನೂ ನಾನು ಕಲಾವಿದೆ ಆಗಬೇಕಂತ ಇಷ್ಟಪಟ್ಟಿದ್ದು ಕಲಾವಿದೆ ಆಗಿದ್ದೀನಿ. ಮುಂದಕ್ಕೂ ವಿಭಿನ್ನವಾಗೇ ಇರಬೇಕು ಪಾತ್ರಗಳು, ಆ ಪಾತ್ರಕ್ಕೆ ನಾನಾಗಿರಬೇಕು, ಎಲ್ಲ ಥರ ಪಾತ್ರದಲ್ಲೂ ಕಾಣಿಸ್ಕೋಬೇಕು ಅನ್ನೋದೇ ನನ್ನ ಆಸೆ. ತನ್ನ ವೈಯಕ್ತಿಕ ಜೀವನವನ್ನ ಪಕ್ಕಕ್ಕಿಟ್ಟು ಮಗಳಿಗೋಸ್ಕರ ಬದುಕಂತ ಜೀವ ನಮ್ಮ ಅಪೂರ್ವ ಅವರು. ಡಾನ್ಸರ್ ಆಗಲಿ, ಸಿಂಗರ್ ಆಗಲಿ, ಏನೇ ಆಗಿರಲಿ, ಮೊದಲು ನನ್ನ ಕಲಾವಿದೆ ಆಗಿರಬೇಕು ಅನ್ನೋ ಒಂದೇ ಒಂದು ಥಾಟ್. ಇವರ ಒಂದು ಕಲಾವಂತಿಕೆಗೆ ಸಲ್ಯೂಟ್ ಆ್ಯಂಡ್ ಜೋರಾದ ಚಪ್ಪಾಳೆ. ಓಕೆ ರಾಜ್ವಿ ಅವರೇ, ನಿಮ್ಮ ತಾಯಿಗೆ ನಿಮ್ಮ ವಾತ್ಸಲ್ಯದ ಕಾಣಿಕೆ. ಏನು ಇಷ್ಟೊಂದು ತಂದಿದ್ಯಾ? ಫಸ್ಟು ಓಪನ್ ಮಾಡು. ಏನು ಗೊತ್ತಾಯ್ತಾ? ಹೇಳಿ. ಕನ್ನಡಕ. ಅವ್ರಿಗೆ ಆಕ್ಚುಲಿ ಪವರ್ ಇದೆ, ಬಟ್ 4-5 years ಇಂದ ಒಂದೇ ಸ್ಪೆಕ್ಸ್ ಯೂಸ್ ಮಾಡ್ತಿದ್ದಾರೆ. ಅದು ಬ್ರೇಕ್ ಆಗಿದ್ರು ಅದಕ್ಕೆ ಇದು ಮಾಡ್ಕೊಂಡು ಮಾಡ್ತಾರೆ, ಯಾಕಂದ್ರೆ ಟೈಮ್ ಇಲ್ಲ ಅವ್ರಿಗೆ. ಅಲ್ಲಿ ಇಲ್ಲಿ ಶೂಟ್ ಹೋಗ್ತಿರ್ತಾರಲ್ಲ. ಅಮ್ಮ ತುಂಬಾ ಇಂಪಾರ್ಟೆಂಟ್. ಕೆಲಸ ಮಾಡ್ತಿರ್ತಾರೆ, ತಲೆನೋವೆಲ್ಲ ಬರುತ್ತಲ್ವಾ ಪ್ರಾಪರ್ ಆಗಿ ಹಾಕಿಲ್ಲ ಸ್ಪೆಕ್ಸ್ ಅಂತ ಅಂದ್ರೆ. ಹಾಗಾಗಿ ಯೂಸ್ಫುಲ್ ಆಗಿರ್ಲಿ ಗಿಫ್ಟ್ ಅನ್ನೋದು ನನ್ನ ಥಾಟ್ ಅಷ್ಟೇ. ಹೆಂಗ್ ಕಾಣ್ತಾ ಇರೋದು, ಸಾಕಲ್ಲ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ರಾಜಿ, ನಿಮ್ಮ ನೆಕ್ಸ್ಟ್ ಕಾಣಿಕೆ. ಇದು ಬಂದು ನೀನು ಓಪನ್ ಮಾಡಿ. ಡೈರಿ. ಅವ್ರಿಗೆ ಡೈರಿ ಹೆಂಗೆ ಅಂತಂದ್ರೆ, ಡೈರಿನ ಅವ್ರ ಲೈಫ್ ಪಾರ್ಟ್ನರ್ ಅಂತ ಹೇಳ್ಬೋದು. ಯಾಕಂದ್ರೆ ಇರ್ಲೇಬೇಕು, ಡೇಟ್ಸ್ ಎಲ್ಲ ಬರ್ಕೊಳ್ತಾರೆ. ಮತ್ತೆ ಈಗ ಇಯರ್ ಎಂಡ್ ಬರ್ತಾ ಇರೋದ್ರಿಂದ ಥ್ರೂ ಔಟ್ ಇಯರ್ ನೆಕ್ಸ್ಟ್ ಇಯರ್ ಅವ್ರ ಜೊತೆ ಟ್ರಾವೆಲ್ ಆಗುತ್ತಲ್ವಾ, ಹಾಗಾಗಿ ಡೇಟ್ಸ್ ಎಲ್ಲ ಬರ್ಕೊಂತಾರೆ ಅಂತ ಹೇಳಿ ಇಲ್ಲ ತಗೊಳ್ತೇನೆ. ಇದು ನನ್ನ ನೆಕ್ಸ್ಟ್ ಗಿಫ್ಟ್. ಸೀರೆನಾ? She's guessing. Oh wow. ಓ, ವಾಲ್ ಕ್ಲಾಕ್. Wall clock. So cute. ನಮ್ಮ ಸಂಪೂರ್ಣ ಫ್ಯಾಮಿಲಿ. ನಾನು, ನನ್ನ ಮಗಳು, ನನ್ನ ಮಗ. ಇಲ್ಲಿ How sweet. ಚೆರಿ ಮರಿ, ನಮ್ದು ಮುದ್ದು ಮರಿ. Sweet, very sweet. ಇನ್ಮೇಲಿಂದ ಲೈಫ್ ನಮ್ದು ಟೈಮ್ ಚೆನ್ನಾಗಿರುತ್ತೆ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಮೂವರ ಟೈಮು ಬೆಸ್ಟ್ ಟೈಮ್ ಆಗಿರ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು. ಕೊನೆಯ ಗಿಫ್ಟ್ ಇದೆ ಅಲ್ಲಿ. ಏನೇ ಎಷ್ಟೊಂದು ಏನಿರ್ಬೋದು? ಜ್ಯುವೆಲರಿ ಸೆಟ್, ನೆಕ್ಲೆಸ್ಸು, ಅದು ಇದು ಅಂದರೆ ಸುಮ್ಮನೆ ಹೋಗ್ತಾ ತಗೊತಾನೆ ಇರ್ತೀನಿ ಅಂತ ಬೈತಾಳೆ. ಅವಳೇ ತಂದ್ಬಿಟ್ಟೆ ಅವಳೆ. ನೋಡಿದ್ರಾ? ಬಾಯ್ಲಿ. ಅವ್ರಿಗೆ ತುಂಬಾನೇ ಆಸೆ ಇತ್ತು ತಾಳಿ ಚೈನ್ ಹಾಕೋಬೇಕು ಅಂತ. ಅದು ಈ ತರ ದಪ್ಪಾಗಿ ಉದ್ದಕ್ಕಿರೋ ತಾಳಿ ಚೈನ್ ಹಾಕೋಬೇಕು ಅಂತ ತುಂಬಾ ಆಸೆ ಅವ್ರಿಗೆ. ನಾನು ಕಾರ್ ತಗೋಬೇಕು ಅಂತ ಹೇಳಿ ಇಟ್ಟಿದ್ದೆ, ಅದನ್ನ ಇದು ಮಾಡಿ ತಗೊಂಬಂದಿರೋದು. ಇದೇ ಮೇನ್ ಗಿಫ್ಟ್. ಖುಷಿ ಆಯ್ತಾ? ಖುಷಿ ಆಯ್ತಮ್ಮ. ಆದ್ರೆ ನೀನು ಎಷ್ಟು ಆಸೆ ಪಟ್ಟು ಸೇರಿಸಿಟ್ಟಿದೆ. ಪರವಾಗಿಲ್ಲ, ತಗೊಳ್ಳೋಣ ಮುಂದಕ್ಕೆ ಕಾರು. ಡೆಫಿನೆಟ್ಲಿ ತಗೋತೀರಾ ರಾಜ್ವೀರ್. ಅದೇ ಹೇಳಕ್ ಬಂದೆ. ಇವಾಗ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಆಸೆಯಲ್ಲಿ ಯಾವ ಕಾರ್ ಇತ್ತೋ ಅಲ್ವೋ ನನಗೆ ಗೊತ್ತಿಲ್ಲ. ಇವಾಗ ಇದು ಮಾಡಿದ್ದೀರಾ ಅಲ್ವಾ, ಅದಕ್ಕಿಂತ 10ರಷ್ಟು ದೊಡ್ಡ ಕಾರ್ನ ನೀವು ತಗೋತೀರ. ಡೆಫಿನೆಟ್ಲಿ ನಿಮ್ಮ ಒಳ್ಳೆಯ ಕೆಲಸ, ನಿಮ್ಮ ಒಳ್ಳೆಯ ಉದ್ದೇಶಗಳು ವಾಪಸ್ ನಿಮಗೆ ಬಂದೇ ಬರುತ್ತೆ. ಇದೇ ಒಂದು ದೊಡ್ಡ ಉದಾಹರಣೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಟೈಮ್ಸ್. ಇಲ್ಲಿಂದ ಒಳ್ಳೆಯ ಕ್ಷಣಗಳೇ ನಿಮ್ಮಿಬ್ಬರಿಗೂ ಸೇರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಪುಷ್ಪ ಅವರೇ,
ತನ್ನ ಆಸೆಯನ್ನು ತ್ಯಾಗ ಮಾಡಿ ಅವರು ಕೂಡಿಟ್ಟಿತ್ತಂಥ ದುಡ್ಡನ್ನು ಅದನ್ನು ಕೊಟ್ಟು ಈ ಚೈನನ್ನು ನಿಮಗೆ ತಂದುಕೊಟ್ಟಿದ್ದಾರೆ, ತಾಳಿ ಚೈನನ್ನು. ಅದು ನಿಮ್ಮ ಬಹಳ ವರ್ಷದ ಆಸೆ ಅಂತ ಹೇಳಿದ್ರು. ನಾನು ಎಲ್ಲ ಪಡ್ಕೊಂಡೇನೋ ಅನ್ನೋಷ್ಟು, ಯಾಕೆಂದರೆ ಮನುಷ್ಯನಿಗೆ ಏನು ಕೊಟ್ಟರು ಎಷ್ಟು ಕೊಟ್ಟರು ಸಾಲಲ್ಲ ಅಂತ ಅಂತಾರೆ. ಊಟ ಮತ್ತು ತೃಪ್ತಿ ಅನ್ನೋದೇನಿರುತ್ತೆ ಅದು ಎರಡು ಸಿಕ್ಕಿದಾಗ ಮನುಷ್ಯನಿಗೆ ಇನ್ನೇನು ಬೇಕು ಅನ್ಸಲ್ಲ. ನನಗೆ ಆ ಫೀಲ್ ಮಾಡಿಸಿದ್ಲು ಇವತ್ತು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರ ಪರವಾಗಿ ನಾನು ರಾಜ್ವಿಗೆ ಒಂದು ಬೇಗ್ ಹಗ್ಗನ್ನು ಕೊಡ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಅಪೂರ್ವರೇ, ಖುಷಿಯಾಗಿದ್ದೀರಾ? ಅಯ್ಯೋ ಫುಲ್ ತುಂಬ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ರಾಘು ಸರ್, ಏನು ಅನ್ಕೊಂಡಿಲ್ಲ ಅಂದರೆ ದಯವಿಟ್ಟು ವೇದಿಕೆ ಮೇಲೆ ನಮ್ಮ ಜೊತೆ ಒಂದು ಸಾಂಗ್. ರಚಿತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಇವ್ರಿಗೆ ತಂದೆ ತಾಯಿಯೇ ಐಶ್ವರ್ಯ, ಸಾಧನೆಯೇ ಸಂಪತ್ತು. ಅಪ್ಪ ಅಮ್ಮನಿಗಾಗಿ ಸಾಧಿಸ್ತೀನಿ ಅನ್ನೋ ಛಲಗಾತಿ ಇವರು. ಸ್ವಾಗತಿಸಿ ಸೂಪರ್ ಕ್ವೀನ್ ರಿಯಲ್ ಸ್ಟಾರ್ ಐಶ್ವರ್ಯ ಶಿಂದೋಗೆ. ಸೂಪರ್ ಕ್ವೀನ್ ರಿಯಲ್ ಸ್ಟಾರು ಐಶ್ವರ್ಯ. ನೀವು ಮೆಮೊರೀಸ್ ಅನ್ನೋದು ಪ್ರತಿಯೊಬ್ಬರಿಗೂ ಸ್ಪೆಷಲ್ ಅಲ್ವಾ? ನಿಮ್ಮ ತಾಯಿ ವಾಣಿಶ್ರೀ ಅವರ ಬಗ್ಗೆ ನೀವು ಹೇಳಿದ್ದೀರಾ. ಅವ್ರ ಜೊತೆ ಕಳೆದಿರುವಂಥ ಬೆಸ್ಟ್ ಮೂಮೆಂಟ್ಸನ್ನು ನೀವು ನಮ್ಮ ವೇದಿಕೆಯಲ್ಲಿ ಹಂಚ್ಕೊಳ್ಳೋದಾದ್ರೆ ಐಶ್ವರ್ಯ? ಬೆಸ್ಟ್ ಮೆಮರೀಸ್ ಅಂದರೆ ತುಂಬ ಇದೆ. ಅಮ್ಮ ಅಂತ ಆ ವರ್ಡ್ ಅವ್ರನ್ನ ನೆನಪಿಸ್ಕೊಂಡ್ರೆ ನನಗೆ ನೆನಪಾಗೋದು ಒಂದು ಬ್ಯೂಟಿಫುಲ್ ಜೋವಿಯಲ್ ಎನರ್ಜೆಟಿಕ್ ಲೇಡಿ. ಯಾಕೆ ಅಂದರೆ ಹೇಳ್ತೀನಿ, ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಅವರು ಫುಲ್ ಟೈಮ್ ವರ್ಕ್ ಮಾಡ್ತಾ ಇದ್ರು. ಎಷ್ಟೊಂದು ಜನ ಹೇಳಿದ್ರು ತಂದೆ ಸ್ವಲ್ಪ ಕುಗ್ಗೋದಾಗ ತಾಯಿ ಮನೆನ ನಡೆಸ್ತಾರೆ ಅಂತ. ಸೊ ಆ ಟೈಮಲ್ಲಿ ಅದೇ ಥರ ಇತ್ತು ಕೂಡ. ಆ್ಯಂಡ್ ಅವರು ಇಡೀ ಮನೆನ ನಿಭಾಯಿಸ್ತಾ ಇದ್ರು. ಆ್ಯಂಡ್ ಆಲ್ಸೋ ನನಗೆ ಒಂದು ನೆನಪಿದೆ, ಅವ್ರ ಕಂಪನಿಯಿಂದ ಮಮ್ಮಿಗೆ ಸ್ಕೂಟಿ ಕೊಡಿಸಿದ್ರು. ಸೊ ಆ ಸ್ಕೂಟಿಯಲ್ಲಿ ನನ್ನ ಕರ್ಕೊಂಡು ಈ ಕಾಲೇಜ್ ಹುಡುಗರು ಓಡಾಡ್ತಾರೆ ಗೊತ್ತಾ, ಆ ರೇಂಜ್ಗೆ RX ಥರ ಓಡಿಸೋರು ಆ ಸ್ಕೂಟಿನ. ಸೊ ಒಂದೊಂದ್ಸಲ ನನ್ನ ಪಿಕ್ ಅಂಡ್ ಡ್ರಾಪ್ ಮಾಡೋರು ಸ್ಕೂಲ್ಗೆ. ತುಂಬಾ ಮಜಾ ಮಾಡ್ತಾ ಇದ್ದೆ. ಸೊ ಈ ತರ ಇನ್ಸಿಡೆಂಟ್ಸ್ ತುಂಬಾ, ಅಂದ್ರೆ ನಾನು ಮಮ್ಮಿ ಫ್ರೆಂಡ್ಸ್ ತರನೇ ಇದ್ವಿ. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಡಾನ್ಸ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಅವರು, ಉಪ್ಪಿ ಸರ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಅವರೇನೆ. ಇಂಥ ಒಂದು ವ್ಯಕ್ತಿ ಬಾಳಲ್ಲಿ ಆರೋಗ್ಯ ತುಂಬಾ ಇಂಪಾರ್ಟೆಂಟು. ಇಂಥ ಒಂದು ವ್ಯಕ್ತಿಗೆ ಆರೋಗ್ಯ ಸರಿ ಹೋಗಲ್ಲ, ಫಿಟ್ಸ್ ಅನ್ನೋದಾಗುತ್ತೆ ಅವ್ರಿಗೆ. ನರ್ವಸ್ ಇಶ್ಯೂ, ಅದು ಎಪಿಲೆಪ್ಸಿ ಅಂತ ಹೇಳ್ತಾರೆ. ಅದು ಅವ್ರಿಗೆ ಅರ್ಲಿ 20s ಸ್ಟಾರ್ಟ್ ಆಗಿತ್ತು. ಸೊ ಒಂದೊಂದು ರಾತ್ರಿ ಅವ್ರಿಗೆ ಫಿಟ್ಸ್ ಆಗೋದು. ಫಿಟ್ಸ್ ಆದರೆ ಬಾಯಲ್ಲಿ ನೊರೆ ಬರುತ್ತೆ ಆ್ಯಂಡ್ ಕೈ ಕಾಲೆಲ್ಲ ಆಡುತ್ತೆ. ಸೊ ನಾನು ತುಂಬ ಚಿಕ್ಕವಳು. ಸೊ ಅದನ್ನು ನೋಡಿಕೊಂಡು ನಾನು ತುಂಬ ಭಯ ಪಟ್ಕೊಳ್ತಾ ಇದ್ದೆ. ಅವಾಗ ಅಪ್ಪ ಬರೋರು, ಸಮಾಧಾನ ಮಾಡೋರು, ಈ ಥರ. ಅಂಥ ಒಂದು ವ್ಯಕ್ತಿತ್ವ ಅಂದರೆ ತುಂಬ ಜೋವಿಯಲ್ ಆಗಿ ಜೋಕ್ ಮಾಡಿಕೊಂಡು ಡಾನ್ಸ್ ಮಾಡಿಕೊಂಡು ಸ್ಕೂಟಿಯಲ್ಲಿ ಓಡಾಡ್ಕೊಂಡಿದ್ದವರು ಸಡನ್ ಆಗಿ ಬೆಡ್ ರಿಡನ್ ಆಗೋದ್ರೆ ಅದು ನೋಡೋಕ್ಕೆ ಒಂದು ನರ್ಕ ಅಂತಲೇ ಹೇಳ್ಬೋದು. ತಂದೆ ಹೋದ್ಮೇಲೆ ಅವರು ಹೋಗೇ ಬಿಟ್ರು. ಶಿ ವಾಸ್ ಹಾಫ್ ಡೆಡ್ ತಂದೆ ಹೋದ್ಮೇಲೆ. ಆ್ಯಂಡ್ ಅದನ್ನ ಅವ್ರ ಸ್ಪಿರಿಟ್ನ, ಅವ್ರ ಲೈಫ್ನ ನಾನು ವಾಪಸ್ ತಂದ್ಕೊಡಕ್ಕೆ ಆಗ್ತಾ ಇರಲಿಲ್ಲ. ನನಗೆ ಅವ್ರ ಗುರು ಆಗಿ, ಅಮ್ಮ ಆಗಿ ಎಲ್ಲ ಇದ್ರು. ಬಟ್ ಲಾಸ್ಟಲ್ಲಿ ಅವರು ನನಗೆ ಮಗು ಆಗಿದ್ರು. ಒಂದು ಚಿಕ್ಕ ಪಾಪು ಥರ ನಾನು ಅವ್ರನ್ನ ನೋಡ್ಕೊಂಡಿದ್ದೀನಿ. ಅಷ್ಟು ವರ್ಷ 4-5 years ನಾನು ನೋಡ್ಕೊಂಡಿದ್ದೀನಿ ಅವ್ರನ್ನ ಒಬ್ಳೆ. ನಮ್ಮ ತಂದೆ ಹೋದ್ಮೇಲೆ ನಮ್ಮ ತಂದೆ ಅವ್ರದ್ದು ಕುರ್ತಾಗಳಿತ್ತು, ತುಂಬ ಕುರ್ತಾಸ್ ಇತ್ತು, ಅದನ್ನೇ ಹಾಕೊಳ್ತಾ ಇದ್ರು.
ಐ ಯೂಸ್ ಟು ಡೈ ಟು ಸಿ ಹರ್ ವೇರಿಂಗ್ ಸಾರೀಸ್. ನಾನು ತುಂಬ ಕೇಳ್ಕೊತಾ ಇದ್ದೆ ಅವ್ರ ಹತ್ರ, ಮಮ್ಮಿ ಪ್ಲೀಸ್ ಸಾರಿ ಹಾಕೋ, ನನಗೋಸ್ಕರ ಆದರೂ ನೀನು ಸಾರಿ ಹಾಕೋ ಅಂತ. ಇಲ್ಲ, ನನ್ನ ಲೈಫ್ ಇಷ್ಟೇಮ್ಮ, ನನಗೆ ನಿಮ್ಮ ತಂದೆದು ಕುರ್ತಾನೆ ಸಾಕು, ನಿಮ್ಮ ತಂದೆ ಡ್ರೆಸ್ಸೇ ಸಾಕು, ನಿಮ್ಮ ತಂದೆನೇ ನನಗೆ ಜೊತೆಲಿ ಇರೋಂಗಿರುತ್ತೆ ಅಂತ. ಸೊ ಅದಕ್ಕೆ ನಾನು ಇವತ್ತು ನಮ್ಮಮ್ಮ ಸಾರಿ ಹಾಕೊಂಬಂದಿದ್ದೀನಿ. ತುಂಬಾ ಸ್ಪೆಷಲ್ ಇದು ನನಗೆ. ನಮ್ಮ ತಾಯಿ ಯಾವ ಥರ ಹೇಳ್ತಾರೋ ನಿಮ್ಮ ತಂದೆ ಜೊತೆಗಿದ್ದಂಗೆ ಆಗುತ್ತೆ ಅಂತ. ಇವತ್ತು ನಾನು ಅಲ್ಲಿ ಕೂತ್ಕೊಂಡಿದ್ದೆ, ಒಬ್ಬಳೇ ಕೂತ್ಕೊಂಡಿದ್ದೆ, ಪಕ್ಕದಲ್ಲಿ ನೋಡ್ತೀನಿ ಯಾರೂ ಇರಲ್ಲ. ಬಿಕಾಸ್ ಬೇಜಾರಾಗುತ್ತೆ. ಎಲ್ರೂ ನೋಡಿದೆ, ಎಲ್ಲರೂ ಅವ್ರವ್ರ ತಾಯಿ ಹತ್ರ ಕೂತ್ಕೊಂಡಿದ್ದಾರೆ, ತಾಯಿ ಜೊತೆ ಕೂತ್ಕೊಂಡಿದ್ದಾರೆ. ಸಂಭ್ರಮ, ಅಫ್ಕೋರ್ಸ್ ನನಗೆ ಸಂತೋಷ ಆಗುತ್ತೆ ಎಲ್ರೂ ನೋಡ್ತಾ ಇರಬೇಕಾದ್ರೆ, ಬಟ್ ಎಲ್ಲೋ ಒಂದು ಕಡೆ ದುಃಖ ಇದ್ದೇ ಇರುತ್ತೆ. ಇವತ್ತು ನಮ್ಮ ತಾಯಿನೂ ಬಂದಿದ್ರೆ ಜೊತೆ ಕರ್ಕೊಂಬರ್ತಾ ಇದ್ದೆ, ಜೊತೆಗೆ ಅವ್ರ ಜೊತೆಗೂ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು ಅಂತ. ಬಟ್ ಆಮೇಲೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ, ಅವ್ರು ಎಲ್ಲೂ ಇಲ್ಲ, ನನ್ನ ಒಳಗಡೆ ಇದ್ದಾರೆ, ನಾನೇ ಅವ್ರ ಪ್ರತಿಬಿಂಬ ಅಂತ, ನಾನೇ ಅವರ ರಿಫ್ಲೆಕ್ಷನ್ ಅಂತ. ಇವತ್ತು ಅವ್ರ ಸಾರಿ ಹಾಕ್ಕೊಂಡು ನಾನು ಕನ್ನಡಿ ಮುಂದೆ ನೋಡಿದಾಗ ನಮ್ಮಮ್ಮ ಬಂದಿದ್ದಾರೆ ಅಂತ ಅನಿಸ್ತು ನನಗೆ. ಸೊ that's it. ಹೇಗೆ ಪ್ರತಿ ನೆನಪುಗಳನ್ನು ಎಷ್ಟು ಮನಸ್ಸಿನಲ್ಲಿ ಹಾಗೆ ಬಚ್ಚಿಟ್ಕೊಂಡು ಕಾಪಾಡಿಕೊಂಡು ಬಂದಿದ್ದಾರೆ ಐಶ್ವರ್ಯ ಅವರು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ಐಶ್ವರ್ಯ ಲೈಫಿನ ಸ್ಪೆಷಲ್ ವ್ಯಕ್ತಿಯೊಬ್ಬರು ನಮ್ಮೊಂದಿಗೆ ಇದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ ಜಡ್ಜಸ್. ಐಶ್ವರ್ಯ, ಈ ಸ್ಪೆಷಲ್ ವ್ಯಕ್ತಿನ ನೀವೇ ನಮ್ಮೆಲ್ರಿಗೂ ಪರಿಚಯ ಮಾಡ್ಕೊಡಿ. ಇವ್ರು ಬಂದಿದ್ದ ಸ್ಟೈಲ್ ನೋಡಿ ನನಗೆ ಸ್ವಲ್ಪ ಎಮೋಷ್ನಲ್ ಆಯಿತು. ಇವರು ಶಿಲ್ಪ ಅಕ್ಕ ಅಂತ, ನಮ್ಮ ನೇಬರ್ ಆಗಿ ಬಂದವರು ಫಸ್ಟು. ಆ್ಯಕ್ಚುಲಿ ನನ್ನ ಪರಿಚಯಕ್ಕಿಂತ ಮುಂಚೆ ನಮ್ಮ ತಾಯಿ ತಂದೆ ಪರಿಚಯ ಒಡನಾಟ ಇವ್ರ ಹತ್ರ ಇತ್ತು. ಬಿಕಾಸ್ ನಾನು ಅವಾಗ US ಅಲ್ಲಿದ್ದೆ. ನಾನು ಕಾಲೇಜ್ ಮುಗಿಸ್ಕೊಂಡು ನಾನು US ಒಂದು ವರ್ಷ ಇಂಟರ್ನ್ಶಿಪ್ ಅಂತ ಹೋಗಿದ್ದೆ. ಸೊ ಆ ಟೈಮಲ್ಲಿ ಇವರು ನಮ್ಮ ಮನೆ ಹತ್ರ ನೇಬರ್ ಆಗಿ ಬಂದಿದ್ದು. ಶಿ ಈಸ್ ಅ ವೆರಿ 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 ಸ್ಪೆಷಲ್ ಲೇಡಿ ಟು ಮೀ. ನಾನು ಆವಾಗಲೇ ಹೇಳಿದೆ, ನನಗೆ ತುಂಬ ಭಯ, ನನಗೊಬ್ಳೆ ಇರೋಕ್ಕೆ ಭಯ ಆಗ್ತಾ ಇತ್ತು. ಎಕ್ಸ್ಪೆಷಲಿ ವೆನ್ ಐ ಲಾಸ್ಟ್ ಬೋತ್ ಆಫ್ ದೆಮ್. ಅಮ್ಮ ಹೋದ್ಮೇಲಂತೂ ತುಂಬ ಭಯ ಸ್ಟಾರ್ಟ್ ಆಯಿತು, ನನಗೊಬ್ಳೆ ಇರೋಕ್ಕೆ ಒಂಥರ ಬೇಜಾರು. ಅಂತ ಟೈಮಲ್ಲಿ ಇವರಿದ್ರು. ಇವ್ರ ಮನೆನ ಬಿಟ್ಟು ನನ್ನ ಜೊತೆಗೆ ಸುಮಾರು ದಿನ ಕಳೆದಿದ್ದಾರೆ ನಮ್ಮ ಮನೇಲಿ. ಆ್ಯಂಡ್ ಅಡುಗೆ ಮಾಡ್ಕೊಡೋದ್ರಿಂದ ಇರ್ಬೋದು, ಅಥವಾ ನನಗೆ ಮೋಟಿವೇಶನ್ ಕೊಡೋದ್ರಿಂದ ಇರ್ಬೋದು. ಇವರು ನನಗೆ ನನ್ನ ತಾಯಿ ಸ್ಥಾನನ ಇವ್ರು ತುಂಬಿದ್ದಾರೆ. ಅದಕ್ಕೆ ಇವ್ರು ಇಲ್ಲಿ ಇವತ್ತಿದ್ದಾರೆ. ಐಶ್ವರ್ಯ ಅವರು ನಿಮ್ಮ ಬಗ್ಗೆ ಆಗ್ಲಿಂದ ಹೊಗಳ್ತಾನಿದ್ದಾರೆ. ಐಶ್ವರ್ಯ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದವರು ನೀವು. ಅವ್ರ ಬಗ್ಗೆ ನಿಮ್ಮ ಮಾತು ಹೇಳ್ಬೇಕು ಅಂದರೆ, ಅವ್ರಿಗೆ ನೀವೆಲ್ಲ ಧೈರ್ಯ ತುಂಬ್ತಾ ಇರೋದ್ರಿಂದ ನನಗೂ ಸಂತೋಷ ಆಗ್ತಾ ಇದೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಪರಿಚಯ ಆಗಿದ್ದು ಅಪ್ಪನೇ ಫಸ್ಟ್ ಪರಿಚಯ ಆಗಿದ್ದು. ನನಗೆ ಅರ್ಶಿನ ಕುಂಕುಮ ಕೊಟ್ಟು, ನಂಗೆ ತಾಂಬೂಲ ಕೊಟ್ಟು, ಅವರೇ ನನ್ನ ಮೊದಲು ಪರಿಚಯ ಮಾಡಿಕೊಂಡು, ಆಮೇಲೆ ಏನಮ್ಮ ಮಾಡ್ತಾ ಇದೆಯಾ ಮಗಳೇ, ನನಗೂ ನಾಟಿ ಕೋಳಿ ಚಿಕನ್ ಕೊಡು, ಮುದ್ದೆ ಮಾಡಿ, ನನಗೊಂದು ಒಂದು ಮುದ್ದೆ ಮಾಡಮ್ಮ ನೀವು ಅಂತ ಬಂದು ಮಾತಾಡ್ಸೋರು. ಪಾಪನ್ನ ನೋಡಿ ನನಗೆ ಖುಷಿ ಆಗ್ತಾ ಇದೆ ಇವಾಗ ನೋಡಿದ್ರೆ. ಫಸ್ಟ್ ಎಷ್ಟು ಬ್ಯಾಡ್ ಲಕ್ ಆಗಿತ್ತು ಅಂದರೆ, ಪಾಪುದು ಅಂಕಲ್ ತೀರೋದ ತಕ್ಷಣನೇ ಪಾಪ ಅವಳು ತುಂಬ ಭಯ ಪಡ್ತಾ ಇದ್ಲು. ಅದು ಹೆಂಗೆ ಫೇಸ್ ಮಾಡೋರಂತ ನನ್ನ ಕೈಲಂತೂ ಆಗಲ್ಲ. ನಾನು ಇಷ್ಟು ಯಾರ ಕೈಲೂ ಅವಳಷ್ಟು ಧೈರ್ಯ ತುಂಬಿ ಧೈರ್ಯವಾಗಿ, ಅಷ್ಟು ಭಯ ಇದ್ರೂ ಅವಳಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ಅವಳ ಧೈರ್ಯನ ಅವಳೇ ತಗೊಂಡು ಇಷ್ಟು ಮೇಲ್ ಬಂದಿದ್ದಾರೆ ಅಂದರೆ ಅದೇ ಒಂದು ಹೆಮ್ಮೆ. ಆಮೇಲೆ ನಾನು ಕೇಳಬೇಕು, ನಿಮ್ಮ ನಿಜವಾದ ಲೈಫಲ್ಲಿ ನಿಮಗೆ ಪಾಪುಗಳಿದೆಯಾ? ಇನ್ನೂ ಇಲ್ಲ ಮೇಡಮ್. ಈಗ ಸದ್ಯಕ್ಕೆ ಇದು ನಮ್ಮ ಪಾಪು ಅಂತ ನಾವು ತಿಳ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳಕ್ ಬಂದೆ. ಸ್ವಂತ ಮಗು ಇಲ್ಲ ಅಂತಂದ್ರು, ಈ ಪಾಪುನ ನನ್ನ ಪಾಪು ಅಂತ ನೋಡ್ಕೊಳ್ತಾ ಇದಾರೆ. ಹೌದು, ಹೇಳಿ ರಾಘವ್ರೆ, ಇಂಥ ಒಂದು ಅಪರೂಪವಾದಂತ ಬಾಂಧವ್ಯ ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಅಂದ್ರೆ ಜೀವನದ ಮೇಲೆ ನಂಬಿಕೆ ಬರುತ್ತೆ. ಅವಳಿಗೆ ನೆರವಾಗಿ ಶಿಲ್ಪ ಅವ್ರು ಬಂದಿದ್ದಾರೆ. ಶಿಲ್ಪ ಅವರೇ, ಬಹಳ ಖುಷಿ ಆಗುತ್ತಮ್ಮ ನಿಮ್ಮನ್ನ ನೋಡಿದ್ರೆ. ಐಶ್ವರ್ಯಗೆ ಬಹಳ ದೊಡ್ಡ ಸ್ಟ್ರೆಂತ್ ಆಗಿದ್ದೀರಾ ನೀವು. ಒಂದೇ ಒಂದು ರಿಕ್ವೆಸ್ಟ್, ನನಗೆ ಗೊತ್ತಿಲ್ಲ ಕೇಳ್ಬೋದೋ ಇಲ್ವ ಅಂತ ಗೊತ್ತಿಲ್ಲ. ಐಶ್ವರ್ಯ, ನೀವು ಒಳ್ಳೆ ಅಲ್ಲಿ ಒಬ್ಬರೇ ಕೂತಿದ್ದೆ, ಅಲ್ಲಿ ನನಗೆ ಈ ತರ ಅನಿಸ್ತಾ ಇತ್ತು, ನಿಮ್ಮ ಮನಸ್ಸಿನ ಮಾತನ್ನ ಹೇಳ್ಕೊಂಡ್ರಿ. ನನಗೆ ಇಲ್ಲಿರೋ ಎಲ್ಲಾ ತಾಯಂದ್ರಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ಎಲ್ಲ ಒಂದ್ಸಲ ಸ್ಟೇಜ್ ಮೇಲೆ ಬರ್ತೀರಾ ಐಶ್ವರ್ಯ ಹತ್ರ?
ಅಮ್ಮ ಇಬ್ರು ದೇವ್ರ ಜೊತೆ ಕೂತ್ಕೊಂಡು ಆಶೀರ್ವಾದ ಮಾಡ್ತಿರ್ತಾರೆ, ಸದಾ ನೋಡ್ತಿರ್ತಾರೆ. ಐಶ್ವರ್ಯ ಅವರೆಲ್ಲರೂ ನಿನ್ನ ತಾಯಿ, ಎಲ್ರಿಗೂ ಎಲ್ಲರ ಆಶೀರ್ವಾದ ನಿನ್ನ ಮೇಲಿದೆ. ಆ್ಯಂಡ್ ಅಮ್ಮ, ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ನಮಸ್ಕಾರ ಮಾಡ್ತೀನಿ ಅಮ್ಮ. ಥ್ಯಾಂಕ್ ಯು. ಐಶ್ವರ್ಯಗೋಸ್ಕರ ಬಂದು ನೀವು ಅಲ್ಲಿ ನಿಂತಿರೋದು ಐಶ್ವರ್ಯಗೆ ತುಂಬಾ ಅಮೂಲ್ಯವಾದ ಕ್ಷಣ ಇದು. ಥ್ಯಾಂಕ್ ಯು ವೆರಿ ಮಚ್. ಐಶ್ವರ್ಯ ಅವರು ಅವರ ತಾಯಿಯ ಕೈ ತುತ್ತನ್ನ ಸವದು ಎಷ್ಟೋ ದಿನಗಳಾಗಿದೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಸೂಪರ್ ಕ್ವೀನ್ಗಳ ಎಲ್ಲ ಅಮ್ಮಂದ್ರು ಅವ್ರಿಗೋಸ್ಕರ ರುಚಿಯಾಗಿ ಅಡುಗೆನ ರೆಡಿ ಮಾಡಿಕೊಂಡು ಇವ್ರಿಗೆ ಕೈ ತುತ್ತು ಕೊಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಅವ್ರಿಗೆ ಕೈ ತುತ್ತನ್ನ ಕೊಡ್ತಾರೆ. ಮಮ್ಮಿ ಎಲ್ಲೇ ಇದ್ರು ನೋಡ್ತಾ ಇರ್ತಾರೆ. ಇದೆಲ್ಲ ಅವ್ರ ಆಶೀರ್ವಾದನೆ ಅನ್ಕೊಂಡು. ಖಂಡಿತ. ಐ ಲವ್ ಯು ಮಮ್ಮಿ, ಐ ಲವ್ ಯು ಮಾಮ್. ಪುಣ್ಯ ಮಾಡಿದ್ದೀನಿ ಸತ್ಯವಾಗ್ಲೂ ಲೈಫಲ್ಲಿ. ಇಂಥ ಪುಣ್ಯ ಎಲ್ರಿಗೂ ಸಿಗಲ್ಲ. 10x ಅಮ್ಮಂದ್ರಿಂದ 10x ಊಟ, ಬೇರೆ ಬೇರೆ ಥರದ ಊಟ, ಇಷ್ಟು ಕೇರು, ಇಷ್ಟು ಪ್ರೀತಿ ಇದೆ. ಅಮ್ಮ ಯಾವತ್ತಿದ್ರು ಅಮ್ಮನೇ. ಆ ವಾಮ್ತು, ಆ ಲವ್ ಎಲ್ಲ ಅಮ್ಮಂದ್ರು ಅದೇ ಥರ ಎಲ್ಲ ಮಕ್ಳಿಗೂ ಕೊಟ್ಟೆ ಕೊಡ್ತಾರೆ. ಐ ಆಮ್ ವೆರಿ ಬ್ಲೆಸ್ಡ್. ನಾನು ನಮ್ಮ ಅಮ್ಮಂಗೆ ಮತ್ತೆ ಎಲ್ಲ ಅಮ್ಮಂದ್ರಿಗೂ ಸೇರಿ ಒಂದು ಹಾಡು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಪ್ಲೀಸ್. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇನೆ ಊರೆಲ್ಲ ಹೊಂಬೆಳಕು, ನೀನು ಹೆಜ್ಜೆಯಲ್ಲಿಟ್ಟಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು. ಎಲ್ಲ ಅಮ್ಮಂದ್ರು ನಿಮ್ಗೆ ಕೈ ತುತ್ತನ್ನ ಕೊಟ್ಟಿದ್ದಾರೆ ಐಶ್ವರ್ಯ. ಕೈ ತುತ್ತಿನ ಜೊತೆ ಅವರೆಲ್ಲರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸದಾ ಇರಬೇಕು ಐಶ್ವರ್ಯ. ಎಸ್, ಹೇಳಕ್ ಮುಂಚೆನೆ ಪಾಪ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಐ ಥಿಂಕ್ ಈ ಅಳುನ ಕಂಟ್ರೋಲ್ ಮಾಡಿಕೊಂಡು ಒಳಗಡೆ ತಡ್ಕೊಳ್ಳೋದು ತುಂಬ ಕಷ್ಟ. ಇದು ನಂಗೆ ಐಶ್ವರ್ಯ ನೋಡಿದಾಗ ಯಾವಾಗಲೂ ಅನ್ಸೋದು ಶಿ ಇಸ್ ಅ ಮೋಟಿವೇಟರ್ ಆ್ಯಂಡ್ ವೆರಿ ಇನ್ಸ್ಪೈರಿಂಗ್ ಗರ್ಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ಎತ್ತರ ಬೆಳೆದ್ರೂ ನಿಮ್ಮ ಒಂದು ಕರಿಯರಲ್ಲಿ ತಂದೆ ತಾಯಿನ ಮಾತ್ರ ಮರಿಬೇಡಿ ಅಂತ. ಬಿಕಾಸ್ ತಂದೆ ತಾಯಿಗೆ ಇಲ್ಲದಿರೋರ್ಗೆ ಮಾತ್ರ ಪೇನ್ ಇರುತ್ತೆ. ಹೌದು, ಅವರ ಒಂದು ವ್ಯಾಲ್ಯೂ ಏನು ಅಂತ ಗೊತ್ತಾಗತ್ತೆ. ಇರೋರಿಗೆ ಅವರ ಒಂದು ವ್ಯಾಲ್ಯೂ ಏನು ಅಂತಲೇ ಗೊತ್ತಿರಲ್ಲ. ಅಲ್ಲಿರೋಂಥ ಅಷ್ಟು ಅಮ್ಮಂದಿರು ಜೊತೆಗೆ ನೋಡ್ತಿರೋಂಥ ಈ ಕಾರ್ಯಕ್ರಮ ನೋಡ್ತಿರೋಂಥ ಎಲ್ಲ ಅಮ್ಮಂದಿರಿಗೂ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಆ್ಯಂಡ್ ನೀವು ಅಂದ್ಕೊಂಡಿರೋದಷ್ಟು ನೆರವೇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಐಶ್ವರ್ಯ. ನಿಮ್ಮ ಪ್ರೀತಿಯ ಶಿಲ್ಪ ಅಮ್ಮನಿಗೋಸ್ಕರ ನಿಮ್ಮ ವಾತ್ಸಲ್ಯದ ಕಾಣಿಕೆ. ನಮ್ಮ ಅಮ್ಮಂದು ಒಂದು ಸಾರಿ ಶಿಲ್ಪಕ್ಕಾಗಿ ಕೊಡ್ತೀನಿ. ಅವ್ರು ಉಟ್ಕೊಂಡ್ರೆ ನಂಗೆ ತುಂಬಾನೇ ಖುಷಿ ಆಗತ್ತೆ. ಐಶ್ವರ್ಯ ಅವ್ರಿಗೆ ಅಮ್ಮಂದ್ರು ಕೊಟ್ಟಂತಹ ಕೈ ತುತ್ತಿನ ಅಮೃತ ದೊಡ್ಡ ಶಕ್ತಿಯಾಗಿ ನಿಮ್ಮ ಜೊತೆ ಹಾಗೆ ಇರಲಿ. ಅಮ್ಮಂದ್ರೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಈಗ ವೇದಿಕೆಗೆ ಇಬ್ಬಿಬ್ಬರು ಅಪ್ಸರೆಯರನ್ನು ಸ್ವಾಗತಿಸುವಂತ ಸಮಯ. ಹುಡುಗರ ಹಾರ್ಟ್ ಬೀಟ್ ಅಲ್ಲಿ ಪುಷ್ಪ ಪುಷ್ಪ ಅಂತ ಹವಾ ಎಪ್ಸಿರುವಂತ ಚಂದನವನದ ತಾರೆ ಗಾನವಿ ಲಕ್ಷ್ಮಣ್ ಹಾಗೂ ಬಹುಮುಖ ಪ್ರತಿಭೆ ಅಂದಗಾತಿ ಅದಿತಿ ಸಾಗರ್.
ಅದಿತಿ, ವೆಲ್ಕಮ್ ಟು ಸೂಪರ್ ಕ್ವೀನ್. ವೇದ ಒಂದು ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿ ಸದ್ದು ಮಾಡ್ತಾ ಇದೆ ಎಲ್ಲಾ ಕಡೆ. ಗಾನವಿ ವೇದ ಚಿತ್ರದ ನಾಯಕ ನಟಿ. ನೀವ್ ಹೇಳಿ ಗಾನವಿ. ಫಸ್ಟ್ ಡೇ ಫಸ್ಟ್ ಶೋ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ, ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಜನತೆಗೆ. ತುಂಬಾ ಖುಷಿ ಆಗ್ತಿದೆ, ಎಲ್ಲ ಪುಷ್ಪ ಅಂತ ಕರೀತಾ ಇದ್ದಾರೆ. ಓಕೆ, ಸೊ ಅದಿತಿ ರಾಕ್ ಸ್ಟಾರ್ ಅಂಡ್ ಅದಿತಿ ಅವರ ಮೊದಲನೇ ಸಿನಿಮಾ ಇದು ಆಸ್ ಅನ್ ಆಕ್ಟ್ರೆಸ್. ಅರುಣ್ ಸಾಗರ್ ಅವರ ಸುಪುತ್ರಿಯವರು ನಮ್ಮ ಅದಿತಿ ಸಾಗರ್ ಅವರು. ಸೊ ಅದಿತಿ, ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು, ತುಂಬಾ ಓವರ್ವೆಲ್ಮಿಂಗ್ ಆಗಿತ್ತು, ತುಂಬಾ ಎಕ್ಸೈಟಿಂಗ್ ಆಗಿತ್ತು. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು. ಇವತ್ತು ಸೂಪರ್ ಕ್ವೀನ್ ವೇದಿಕೆಯಲ್ಲಿ ತಾಯಂದಿರನ್ನ ನಾವೆಲ್ಲರೂ ಸಂಭ್ರಮಿಸ್ತಾ ಇದೀವಿ. ಗಾನ್ವಿ, ನಾನು ನಿಮ್ಮನ್ನ ಕೇಳ್ತೀನಿ, ನಿಮ್ಮ ತಾಯಿ ನಿಮ್ಮ ಜೀವನದಲ್ಲಿ ಎಷ್ಟು ಸ್ಪೆಷಲ್? ಡೆಫಿನೆಟ್ಲಿ ಐ ಲವ್ ಹರ್. ಸೊ ಇದೇ ಒಂದು ಆಪರ್ಚುನಿಟಿ ಸಿಗ್ತಾರೆ. ನಾವು ಯಾವಾಗಲೂ ಚಿಕ್ಕ ವಯಸ್ಸಿಂದ ಲವ್ ಮಾಡ್ತೀನಿ ನಿನ್ನ, ಪ್ರೀತಿಸ್ತೀನಿ ನಿನ್ನ ಅಂತ ಹೇಳಿರಲ್ಲ. ಮೇ ಬಿ ದಿಸ್ ಇಸ್ ಅ ಆಪರ್ಚುನಿಟಿ ನನಗೆ ಸಿಗ್ತಾ ಇರೋದು. ನಮ್ಮ ಅಮ್ಮನ ಹೆಸರು ದಮಯಂತಿ ಅಂತ, ವೆರಿ ಬ್ಯೂಟಿಫುಲ್ ನೇಮ್. ಸೊ ಅಮ್ಮ ದಮಯಂತಿ ಅಂತ ಸೇವ್ ಮಾಡಿರೋದು. ಯಾವಾಗಲೂ ಅಮ್ಮ ಕೇಳೋದು, ಗಾನವಿ ಲಕ್ಷ್ಮಣ್ ಅಂತ ಹಾಕಿದ್ಯಾ? ಯಾವಾಗಲೂ ನ್ಯೂಸ್ ಪೇಪರ್ ನಿನ್ ಬಗ್ಗೆ ಬರೋಷ್ಟೊತ್ತಿಗೆ ಗಾನವಿ ಲಕ್ಷ್ಮಣ್ ಅಂತ ಬರುತ್ತೆ, ಅಮ್ಮನ ಹೆಸರು ಅಂತ. ಅಮ್ಮನ ಹೆಸರು ಎಲ್ಲಿ ಅಂತ ಕೇಳ್ತಾರೆ. ಸೊ ನಾನಿವಾಗ ಗಾನವಿ ಲಕ್ಷ್ಮಣ್ ದಮಯಂತಿ ಹಾಕೋಬೇಕು ಅಂತ ಇದ್ದೀನಿ. ಸೊ ಅಮ್ಮ ದಮಯಂತಿ ಅವರೇ, ನಾನು ನಿಮ್ನ ತುಂಬಾ ಪ್ರೀತಿಸ್ತೀನಿ. ಐ ಲವ್ ಯು. ಈ ಎಪಿಸೋಡ್ ಅಲ್ಲಿ ವೇದ ಚಿತ್ರದ ಬಗ್ಗೆ ಇನ್ನಷ್ಟು ನಾವು ಮಾತಾಡೋಣ, ಇನ್ನಷ್ಟು ನಾವು ನಮ್ಮ ಜನತೆ ಜೊತೆ ಹಂಚ್ಕೊಳ್ಳೋಣ. ನೀವಿಬ್ರು ಗಾನವಿ ಅಂಡ್ ಅದಿತಿ ದಯವಿಟ್ಟು ಕೂತ್ಕೊಳ್ಳಿ, ನಿಮ್ಮ ಆಸನ ನಿಮ್ಗೋಸ್ಕರ ಕಾಯ್ತಾ ಇದೆ. ಅಂಡ್ ನಮ್ಮ ಶೋನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಮ್ಮನ ಹಾಗೆ ನಾನು ಕೂಡ ಅಂತ ಹೇಳುವಂತ ತಾಯಿಗೆ ತಕ್ಕ ಮಗಳು, ತನ್ನ ಮುದ್ದಿನ ಅಮ್ಮ ಶೆರಿಲ್ ಅವರ ಜೊತೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಗ್ಯಾಬ್ರಿಯಾಲಾ ಸ್ಮಿತ್ ಹಾಗೂ ಅವರ ತಾಯಿ ಶೆರಿಲ್. ಹಾಯ್ ಶೆರಿಲ್. ಹಾಯ್ ಶೆರಿಲ್, ಎಸ್ ಇಬ್ರು ಸೂಪರ್ ಕ್ವೀನ್ ಬಂದಿದ್ದೀರಾ. ನಿಮ್ಮ ಮಗಳಿಗೆ ನೀವೇನಾ ಕನ್ನಡ ಟೀಚರು? ಎಸ್, ವೆರಿ ಮಚ್ ವಂಡರ್ಫುಲ್. ವಂಡರ್ಫುಲ್. ಬಿಕಾಸ್ ಯಾಕಂದ್ರೆ ನಾನು ತುಂಬಾ ಕನ್ನಡ ನೋಡ್ತಿದ್ದೆ, ಎಲ್ಲ ಪ್ರೋಗ್ರಾಮ್ಸು, ಆಮೇಲೆ ಸಾಂಗ್ಸು, ಆಮೇಲೆ ಮೂವೀಸ್ ಕೂಡ. ಸೊ ದೇ ಗಾಟ್ ಇನ್ಫ್ಲೂಯನ್ಸ್ಡ್ ಬಿಕಾಸ್ ಆಫ್ ದಟ್. ವಾ, ಸೂಪರ್. ರಾಘವ್ ಅವ್ರೆ, ನೀವು ಅನಿಕಾ ಹತ್ರ ಟಂಗ್ ಟ್ವಿಸ್ಟರ್ ಹೇಳಿಸ್ತೀನಿ ಅಂತ ಹೇಳಿದ್ರಿ. ಹೌದೌದು. ಈಗ ಅಮ್ಮನ ಕೈಲಿ ಹೇಳಿಸ್ಬೇಕು, ಅದು ಚಾಲೆಂಜ್. ಅಮ್ಮ ಅವ್ರ ಕೈಲ, ಅಮ್ಮ ಅವ್ರಿಗೆ ಸಿಂಪಲ್ ಆಗಿ ಕೊಡೋಣ. ಕಪ್ಪು ಕುಂಕುಮ. ಕಪ್ಪು ಕುಕ್ಕ ಸಾರಿ ಕುಂಕುಮ ಹೇಳಿ. ಕುಂಕುಮ. ಕಪ್ಪು ಕುಂಕುಮ. ಕಪ್ಪು ಕುಂಕುಮ. ಕೆಂಪು ಕುಂಕುಮ. ಕೆಂಪು ಕುಂಕುಮ. ಅಷ್ಟೇ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಕಂಪು ಕುಂಕುಮ. ಅವ್ರು ಹೇಳಿದ್ರಲ್ಲ ಅದೇ. ಇಲ್ಲ ಶರೀಲ್ ಅವ್ರಿಗೆ ಹೇಳ್ದೆ. ಅವ್ರು ಹೇಳಕ್ ಮುಂಚೆ ನೀವು ಅದನ್ನ ಕರೆಕ್ಟ್ ಆಗಿ ಮಿಸ್ ಮಾಡಿದ್ರೆ ಒಂದ್ 5 ಸಲ ಹೇಳಿ ಸಾಕು. ಅಷ್ಟೇ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ನೋಡು ಅಮ್ಮ, ನೀವು ನಿಧಾನ ಕೇಳಿ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಕುಂಕುಮ. ಇನ್ನೊಂದ್ಸಲ. ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಫ್ಯಾಂಟಾಸ್ಟಿಕ್. ಈಗ ಗ್ಯಾಬ್ರಿಯಾಲಾ ಅವರೇ, ಅಮ್ಮಗೆ ಏನೇನೆಲ್ಲ ಇಂಟ್ರೆಸ್ಟ್ ಇದೆ ಅಂದ್ರೆ ಇವರ ಹಾಬೀಸು, ಇವರ ಟ್ಯಾಲೆಂಟು, ಇದ್ರ ಬಗ್ಗೆ ಹೇಳಿ. ಸ್ಟಾರ್ಟಿಂಗ್ ಇಂದಾನು ನಮಗೆ ಸ್ಟೋರೀಸ್ ಹೇಳ್ತಾ ಇರ್ತಾರೆ ದಟ್ ಶಿ ಆಲ್ವೇಸ್ ವಾಂಟೆಡ್ ಟು ಬಿ ಅನ್ ಆಕ್ಟ್ರೆಸ್. ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು. ಅಂಡ್ ಅವ್ರಿಗೆ ಇಷ್ಟ ಅಂದ್ರೆ ಟೆನ್ನಿಸ್ ನೋಡ್ತಾರೆ ತುಂಬಾ. ಶಿ ಲವ್ ಸ್ಪೋರ್ಟ್. ಆಕ್ಚುಲಿ ಅವ್ರ ಫ್ಯಾಮಿಲಿಯಲ್ಲಿ ಕ್ರಿಕೆಟ್ ಅನ್ನೋದು ತುಂಬಾ ಇದಿದೆ. ಶಿ ಕ್ಯಾನ್ ಬೋಲ್ ಆಲ್ಸೋ, ಯು ನೋ. ಶಿ ಈಸ್ ಅ ಬೋಲರ್ ಬಿಕಾಸ್ ಹರ್ ಓನ್ ಬ್ರದರ್ ಇಸ್ ಅನ್ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್, ಡೇವಿಡ್ ಜಾನ್ಸನ್ ಅಂತ. ಸೊ ಅವರು ಅವ್ರ ಅಂದ್ರೆ ಅಣ್ಣ ತಮ್ಮಂದಿರ ಜೊತೆ ತುಂಬಾ ಆಡಿರೋದಿದೆ. ಅಂಡ್ ಶಿ ಅಬ್ಸಲ್ಯೂಟ್ಲಿ ಲವ್ಸ್ ದ ಗೇಮ್. ಸೊ ಶಿ ಇಸ್ ಕ್ವೈಟ್ ಅ ಫನ್ ಪರ್ಸನ್. ಸೂಪರ್. ಈಗ ಆಕ್ಟ್ರೆಸ್ ಆಗ್ಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರಿ. ಹೊಸ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದ್ರ ಟೈಟ್ಲ್ ಏನ್ ಗೊತ್ತಾ? ಕುರುಡು ಕುದುರೆಗೆ ಹುರುಗಡಲೆ ಅಂತ ಟೈಟ್ಲ್ ಇಟ್ಟಿದ್ದೀನಿ. ಈ ಸಿನಿಮಾಗೆ ಒಂದು ಆಡಿಷನ್ ಮಾಡ್ತಾ ಇದ್ದೀನಿ. ಅದರಲ್ಲೇ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೀನಿ. ತರಕಾರಿ ಮಾರೋ ಕ್ಯಾರೆಕ್ಟರ್ ತುಂಬಾ ಹುಡ್ಕೊಡ್ತಾ ಇದ್ದೀನಿ, ಯಾರು ಸಿಗ್ತಾ ಇಲ್ಲ. ಅದಕ್ಕೆ ಇವ್ರೇ ಒಂದು ಆಡಿಷನ್ ಮಾಡಿದ್ರೆ ಹೆಂಗ್ ತರಕಾರಿ ಮಾರ್ತಾರೆ ಅಂತ ನನಗೆ ತೋರಿಸಿದ್ರೆ ನಾನು ಫಿಲಮ್ ಡೈರೆಕ್ಟ್ ಹಾಕ್ಕೊಡ್ತೀನಿ. ತರಕಾರಿ ಬಡ್ಡಿ ತಗೊಂಡ್ಬಂದ್ರ ಹುರಿದ ಹುರುಗಡಲೆ ಕ್ಲಾಪ್ ಟೇಪ್ ಒನ್ ಆಕ್ಷನ್. ತಕಾರಿ 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 ಮಾವು ತರಕಾರಿ ಮಾವು. ಏನಪ್ಪ ಆಮೇಲೆ ಏನೇನ್ ತರಕಾರಿ ಇದೆ? ಎಲ್ಲ ಇದೆಪ್ಪ. ಏನ್ ಬೇಕು ನಿಮ್ಗೆ? ಏನೇನಿದೆಯಮ್ಮ? ಇದು ಬಂದ್ಬಿಟ್ಟು ಕೋಸ್,
ಕೋಸು ಕ್ಯಾಬೇಜ್ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಹೇಳಿ ನನಗೆ. ಕನ್ನಡದಲ್ಲಿ ಕೋಸು. ಇದು ಕಾಲಿಫ್ಲವರ್. ಇದು ಬಿಟರ್ಗೋಡು. ಅಲ್ಲ, ಕನ್ನಡದಲ್ಲಿ ಹಾಗಲಕಾಯಿ. ಇದು ಕ್ಯಾಪ್ಸಿಕಮ್. ಕನ್ನಡದಲ್ಲಿ ಚಿಲ್ಲಿ. ಇದನ್ನು ಚಿಲ್ಲಿನೇ. ಕನ್ನಡದಲ್ಲೂ ಚಿಲ್ಲಿನೇ. ಇಂಗ್ಲಿಷ್ ಅಲ್ಲಿ ಮೆಣಸಿನ್ಕಾಯಿ. ಇದು ಬಂದ್ಬಿಟ್ಟು ಈರುಳ್ಳಿ ಚೆನ್ನಾಗಿದೆ ನೋಡಿ, ಬೇಕಾ? ತರಕಾರಿ ಮಾರೋರ್ ತರ ಕೊಚ್ಚು, ಎಲಕ್ಕೊಚ್ಚು, ಒಕ್ಕೊಚ್ಚು, ನುಗ್ಗೆಕಾಯಿ, ಬೆಂಡೆಕಾಯಿ, ಈರುಳ್ಳಿ ಆ ಥರ ಮಾಡ್ಬೇಕು. ಆ ಥರ ಇದಿಲ್ಲ. ಇದ್ರ ಹೆಸರೇನಂದ್ರೆ ಬಿಟರ್ಗೋಡ್. ಕನ್ನಡದಲ್ಲಿ ಆದಿಕಾಯಿ. ಇದು ಬದನೆಕಾಯಿ. ಇದೇನಕ್ಕೆ ಯೂಸು? ಅದು ಪಲ್ಯ ಮಾಡ್ಬೋದು. ಪಲ್ಯ ಮಾಡ್ಬಿಟ್ಟು ರಸಮ್ ಪಲ್ಯ ಮಾಡ್ಬಿಟ್ಟು ರಸಮ್ ಮಾಡೋದಿದು. ಇದು ಸೌತೆಕಾಯಿ. ಇಲ್ಲ, ಸಕ್ಕತ್ತಾಗೈತೆ ಸೌತೆಕಾಯಿ. ನುಗ್ಗೆಕಾಯಿ. ಮನೆ ಮುಂದೆ ಹಸು ಗಿಸು ಬಂದ್ಬಿಟ್ರು ಅಂತ ಓಡಿಸ್ಬೋದು. ತಗೊಂತೀರಾ? 100 ರೂಪಾಯಿ. ಒಂದು ವಾಕ್ ಮಾಡಿ ತೋರಿಸಿ, ನಾವು ತಗೋತೀವಿ. ಒಂದು ಹಾಡು ಹಾಕ್ತೀವಿ. ಹೀರೆಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಮೆಣಸಿನ್ಕಾಯಿ, ಕೊತ್ತಂಬರಿ, ನುಗ್ಗೆಕಾಯಿ, ಕ್ಯಾರೆಟು, ಬೀನ್ಸು, ಬೀಟ್ರೂಟು. ಹೊಸ ಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ಸೂಪರ್, ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು. ಶೆರಿಲ್ ಮೇಡಮ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಅಮ್ಮ, ಒಂದು ಸಿಂಗಲ್ ಪೇರೆಂಟ್ ಆಗಿ ಇದ್ಕೊಂಡು ಗ್ಯಾಬ್ರಿಯಾಲಾ ಅವ್ರನ್ನ ನೀವು ರೇಸ್ ಮಾಡಿದ ರೀತಿ ಆಗಿರ್ಬೋದು, ಅವ್ರನ್ನ ಓದಿಸಿದ್ದು, ಅವ್ರನ್ನ ಈ ಮಟ್ಟಕ್ಕೆ ಬೆಳೆಸಿದ್ದು, ಇದೆಲ್ಲ ಜರ್ನಿನ ನೋಡಿದ್ರೆ ಅದ್ರ ಬಗ್ಗೆ ನಿಮ್ಮ ಮಾತು? ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡೆ. I was just 18 when I got my first daughter and 20 when I got her. So I didn't know anything. I was very young. And ಏನಂದರೆ ತುಂಬ ಕಷ್ಟ ಇತ್ತು ಮನೇಲಿ. ಇವ್ರ ಅಪ್ಪ ಸರಿ ಇರಲಿಲ್ಲ. ಲೈಕ್ ಹಿ ವಾಸ್ ಡ್ರಂಕರ್ಡ್ ಅಂದರೆ ಸೊ ಅವರು ಡೈವರ್ಟೆಡ್ ದಟ್ ಸೈಡ್. ಸೊ ನಾಟ್ ವರಿಡ್ ಅಬೌಟ್ ದ ಕಿಡ್ಸ್. ಮಕ್ಕಳ ಬಗ್ಗೆ ಚಿಂತೆ ಇಲ್ಲ, ಸ್ಕೂಲು ಫೀಸು, ಮನೆ ಬಾಡಿಗೆ ಏನೂ ಚಿಂತೆ ಇರಲಿಲ್ಲ ಅವ್ರಿಗೆ, ಬರೀ ಕುಡಿಯೋದು. ಸೊ ನಾನೇನು ಮಾಡಿದೆ, ಆ ಚಿಕ್ಕ ವಯಸ್ಸಿನಲ್ಲಿನೇ ತುಂಬ ಬೇಜಾರಾಯಿತು. ಸೊ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು, ಅವರು ಓದಬೇಕು, ಅವರು ಒಂದು ಕಾಲಿನಲ್ಲಿ ನಿಲ್ಕೊಳ್ಬೇಕು ಅಂತ ನಾನು ತುಂಬ ಸಫರ್ ಮಾಡಿ ಟ್ಯೂಷನ್ಸ್ ಎಲ್ಲ ತಗೊಂಡು ನಮ್ಮ ಮಕ್ಕಳನ್ನ ಓದಿಸಿದ್ದೀನಿ ಮ್ಯಾಮ್. ಇವತ್ತು ಇಟ್ಸ್ ಲೈಕ್ ಇನ್ ಆಲ್ ಆಸ್ಪೆಕ್ಟ್ಸ್ ಅವ್ರಿಗೆ ಒಂದು ಕಾಲಿನಲ್ಲಿ ನಿಲ್ಕೊಂಡಿದ್ದಾರೆ. ಸೊ ಹೆಮ್ಮೆ ಪಡ್ತೀನಿ ಅದ್ರ ಬಗ್ಗೆ. ಚಿಕ್ಕ ವಯಸ್ಸಲ್ಲೇ ಮೈ ಫಾದರ್ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ರು. ಆ್ಯಕ್ಚುಲಿ ನಾವು ತುಂಬ ಚಿಕ್ಕ ಮಕ್ಕಳಾಗಿದ್ವಿ. ಸೊ ನನಗೆ ಈಗಲೂ ನಮ್ಮ ಅಪ್ಪ ಹೆಂಗಿದ್ರು ಅಂತ ನನಗೆ ಗೊತ್ತಿಲ್ಲ, ಫೇಸ್ ವೈಸ್ ನನಗೆ ನೆನಪು ಗೊತ್ತಿಲ್ಲ, ಬಿಕಾಸ್ ಐ ವಾಸ್ ವೆರಿ ಸ್ಮಾಲ್ ವೆನ್ ಹಿ ಲೆಫ್ಟ್. ಈವನ್ ಸಿಸ್ಟರ್ ಶಿ ಡಸಂಟ್ ನೋ. ನಮ್ಮ ಅಕ್ಕಗೂ ಅಷ್ಟೇ. ಆ್ಯಂಡ್ ಮಮ್ಮಿ ತುಂಬ ಟ್ರೈ ಮಾಡಿದ್ರು ಅವ್ರನ್ನ ಚೇಂಜ್ ಮಾಡೋಕ್ಕೆ. ಅವ್ರಿಗೆ ತುಂಬ ದೊಡ್ಡ ಆಲ್ಕೋಹಾಲ್ ಪ್ರಾಬ್ಲಮ್ ಇತ್ತು ಆ್ಯಕ್ಚುಲಿ. ಐ ರಿಮೆಂಬರ್ ಒನ್ ಟೈಮ್ ಶಿ ಟೋಲ್ಡ್ ಒನ್ ಇನ್ಸಿಡೆಂಟ್ ವೇರ್ ನಮ್ಮ ಅಕ್ಕಂಗೆ ಯಾರೋ ಗೋಲ್ಡ್ ಇಯರಿಂಗ್ನ ಅಕ್ಕಂಗೆ ಗಿಫ್ಟ್ ಆಗಿ ಕೊಟ್ಟಿದ್ರಂತೆ. ನಮ್ಮಪ್ಪ ಇಯರಿಂಗ್ನೂ ಬಿಟ್ಟಿರ್ಲಿಲ್ಲ. ಅದೇ ಬಿಸ್ಕೆಟ್ ಕೊಡ್ಸಕ್ಕೆ ಶಾಪ್ ಕರ್ಕೊಂಡು ಹೋಗ್ತೀನಿ ಮಗು ಕಳ್ಸು ಅಂತ ಹೇಳ್ಬಿಟ್ಟು ಮಗುನ ಕರ್ಕೊಂಡು ಹೋಗಿ ಇಯರಿಂಗ್ಸ್ ನ ಬಿಚ್ಬಿಟ್ಟು ಆಮೇಲೆ ಅದನ್ನ ಪಾಕೆಟ್ ಅಲ್ಲಿ ಇಟ್ಬಿಟ್ಟು ಮಗುನ ಗೇಟ್ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರ ಕುಡಿಯಕ್ಕೆ. ಅಂಡ್ ಇಟ್ ಡಿಡ್ಂಟ್ ಕಮ್ ಅಪ್. ಸೊ ಅವ್ರಿಗೆ ಏನಂದ್ರೆ ಲೈಕ್ ಆಲ್ ದಿ ಸ್ಟೋರೀಸ್ ನಮ್ಮಮ್ಮ ನಮಗೆ ಹೇಳಿದ್ದಾರೆ. ನಾನು ಕಣ್ಣಾರೆ ಕೂಡ ನೋಡಿದ್ದೀನಿ. ನಮ್ಮ ಫ್ಯಾಮಿಲಿ ತುಂಬಾ ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಇತ್ತು, ತುಂಬಾ ಜಗಳಗಳು, ದಿನ ಅವ್ರು ಬಂದ್ರೆ ಜಗಳ ಆಗ್ತಿತ್ತು. ಸೊ ಐ ರಿಮೆಂಬರ್ ಫ್ಯೂ ಥಿಂಗ್ಸ್. ಅಂಡ್ ನಮ್ಮಮ್ಮ ರಿಹ್ಯಾಬ್ ಕಳ್ಸಕ್ಕೆ ತುಂಬಾ ಟ್ರೈ ಮಾಡಿದ್ರು, ಅವ್ರನ್ನ ಚೇಂಜ್ ಮಾಡಕ್ ಟ್ರೈ ಮಾಡಿದ್ರು, ಬಟ್ ಯಾವುದು ವರ್ಕ್ ಆಗಲಿಲ್ಲ. ಆ್ಯಂಡ್ ಶೀ ಸ್ಟುಡ್ ಇನ್ ದಟ್ ಒಂದು ಪೊಸಿಷನಲ್ಲಿ ನಿಂತ್ಕೊಂಡು ನಮಗೆ ಡ್ಯಾಡ್ ಬೇಡ, ಇಟ್ಸ್ ಓಕೆ ಅನ್ನೋ ಥರ ಸ್ಟ್ರಾಂಗ್ ಆಗೇ ಬೆಳೆಸಿದ್ದಾರೆ. ಸೊ I genuinely didn't miss him, but I missed him only childhood days ಅಲ್ಲಿ ಅನ್ಸುತ್ತೆ. ಬಟ್ ಆಫ್ಟರ್ ದಟ್ ಐ ವಾಸ್ ಲೈಕ್ ಬೆಟರ್ ಆಫ್. ಹಿ ಮೇಡ್ ಅಸ್ ಹೂ ವಿ ಆರ್ ಟುಡೇ. ಅವ್ರು ಹಿಂಗೆ ಮಾಡಿರಲಿಲ್ಲ ಅಂದರೆ ನಾವು ಇಷ್ಟು ಸ್ಟ್ರಾಂಗ್ ಆಗಿರ್ತಾ ಇರಲಿಲ್ಲ, ಇಷ್ಟು ಇಂಡಿಪೆಂಡೆಂಟ್ ಆಗಿರ್ತಿರ್ಲಿಲ್ಲ. ಆ್ಯಂಡ್ ಮೈ ಮಾಮ್ ಇಸ್ ಅ ವೆರಿ ಸ್ಟ್ರಾಂಗ್ ಎಕ್ಸಾಂಪಲ್ ಆಫ್ ದ್ಯಾಟ್. ಸೊ ಐ ಲವ್ ಹರ್ ಆ್ಯಂಡ್ ಅಷ್ಟೇ. ಓಕೆ, ಅನಿಕಾ ಅವರೇ, ಅಮ್ಮನಿಗೋಸ್ಕರ ನಿಮ್ಮ ವಾತ್ಸಲ್ಯದ ಕಾಣಿಕೆ? ಆಕ್ಚುಲಿ ನನಗೆ ಆಸೆ ಏನಂದ್ರೆ ಮೈ ಮಾಮ್ ತುಂಬಾ ರೇರು ಸೀರೆ ಉಟ್ಕೊಳ್ಳೋದು. ಸೊ ಐ ಬಾಟ್ ಯು ಅ ಸಾರಿ. ಬಟ್ ಇದು ಸರ್ಪ್ರೈಸ್ ಅಲ್ಲ ಅವ್ರಿಗೆ, ಬಿಕಾಸ್ ಅವ್ರಿಗೆ ಗೊತ್ತಿತ್ತು ನಮ್ಮಿಬ್ರು ಸ್ಟೈಲ್ಸ್ ತುಂಬಾ ಡಿಫ್ರೆಂಟ್. ಲೈಕ್ ನನಗೆ ಇಷ್ಟ ಆಗೋದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗಲ್ಲ. ಸೊ ನಾನು ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿ ಅವ್ರು ಸೆಲೆಕ್ಟ್ ಮಾಡಿರೋ ಸ್ಯಾರಿನ ಅವ್ರಿಗೆ ಕೊಡ್ತಾ ಇದ್ದೀನಿ. ಅಂಡ್ ಐ ನೋ ಯು ಲೈಕ್ ಇಟ್. ನೀವು ಸೆಲೆಕ್ಟ್ ಮಾಡಿರೋ ಸ್ಯಾರಿನೇ ಅಂತ ಹೇಳ್ತಿದ್ದಾರೆ. ನಾವೆಲ್ಲರೂ ಒಂದ್ಸಲ ನೋಡ್ಬೇಕಲ್ವಾ ಅದನ್ನ ನಮ್ಮ ವೇದಿಕೆಯಲ್ಲಿ.
ಮೋನಿಕಾ ಇಷ್ಟನಾ ಗಿಫ್ಟ್? ಬೇರೆ ಏನಾದ್ರು ಗಿಫ್ಟ್ ಇದೆಯಾ? ಇಲ್ಲ. ಗ್ಯಾಬ್ರಿಯಲಾ, ಅಮ್ಮನ್ಗೋಸ್ಕರ ನೀವಿಲ್ಲ ಅಂತ ಹೇಳಿದ್ರು ನಾವ್ ಅದನ್ನ ಒಪ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಇನ್ನೊಂದು ಸ್ಪೆಷಲ್ ಆಗಿರುವಂತ ಗಿಫ್ಟ್ ನ ಇವರು ರೆಡಿ ಮಾಡಿದ್ದಾರೆ. ಬರ್ಲಿ ಗಿಫ್ಟ್. ಓಕೆ ಗ್ಯಾಬ್ರಿಯಲ್ ಅವರೇ, ಸಾಂತಾ ಕ್ಲಾಸ್ ಯಾರು ಅಂತ ನಿಮಗೆ ಗೊತ್ತಾಯ್ತಾ? ನನಗೆ ಗೊತ್ತಿತ್ತು. ಗೊತ್ತಿತ್ತಾ? ಯಾರಿದು? ಇದು ಸುಹಾಸ್ ಸಾಂತಾ ಕ್ಲಾಸ್. ಮೆರಿ ಕ್ರಿಸ್ಮಸ್. ಅವರ ಹಸ್ಬೆಂಡೇ ಸಾಂತಾ ಕ್ಲಾಸ್ ಆಗಿ ಬಂದಿರೋದು. ಏನಂದ್ರೆ ಆಕ್ಚುಲಿ ಮಮ್ಮೀಸ್ ಬರ್ತ್ಡೇ ಇಸ್ ಆನ್ ಕ್ರಿಸ್ಮಸ್ ಡೇ, ಅದಕ್ಕೋಸ್ಕರ ಐ ಥಾಟ್ ಓಕೆ ಸಾಂತಾ ಕ್ಯಾನ್ ಗಿವ್ ಅ ಗಿಫ್ಟ್ ಅಂತ ಅಷ್ಟೇ. ಇವತ್ತೇ ಇವರ ಹ್ಯಾಪಿ ಬರ್ತ್ಡೇ. ಸೊ ಎಲ್ರು ಸೇರಿ ಅಮ್ಮನ್ಗೋಸ್ಕರ ಒಂದು ಹಾಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಶೆರಿಲ್, ಹ್ಯಾಪಿ ಬರ್ತ್ಡೇ ಟು ಯು. Thank you so thank you. This is the best birthday that I've had. Thank you, ma'am. Thank you, ma'am. Thank you so much. ವೆರಿ ಸ್ವೀಟ್. ಅಂಡ್ ರಾಘು ಅವರೇ, ಈ ಒಂದು ಕ್ಷಣ ನಿಮ್ಮ ಮಾತು. ನಮ್ಮ ಗ್ಯಾಬಿ ಆಮೇಲೆ ಶೆರಿಲ್ ಅವರು ಈ ಒಂದೇ ಕಾಯಿನ ಎರಡು ಮುಖಗಳು ಅಂತಾರಲ್ಲ, ಹಾಗೆ ವ್ಯತ್ಯಾಸನೇ ಇಲ್ಲ. ಅಂದ್ರೆ ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾರೆ ಅವ್ರ ತಾಯಿ, ಅಂದ್ರೆ ಅದೇ ಗುಣ ಅಂತ ಕಾಣುತ್ತೆ ಗ್ಯಾಬಿಗೂ ಬಂದಿರೋದು. ನಿಮ್ಗೆ ನಿಮ್ಮ ತಾಯಿ ಬಹಳ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ನಿಮ್ ತಾಯಿ ನಿಮ್ ಜೊತೆ ಇರೋದು, ನೀವು ನಿಮ್ ತಾಯಿ ಜೊತೆ ಇರೋದು, ಜೊತೆಗೆ ನಿಮ್ ಜೊತೆ ಸುಹಾಸ್ ಇರೋದು. ಅಂಡ್ ಗಾಡ್ ಬ್ಲೆಸ್ ಯು. ಈ ಕ್ರಿಸ್ಮಸ್ ಇಂದ ನಿಮಗೆಲ್ಲ ಬರೀ ಬೆಳಕು, ಸಂತೋಷ ತುಂಬಿರೋ ಕ್ರಿಸ್ಮಸ್ ಸಿಗಲಿ. Thank you so much. ರಾಚಿತಾ ಅವರೇ, ಈ ಒಂದು ಕ್ಷಣ ನಿಮ್ಗೆ ಎಷ್ಟು ಖುಷಿನ ಕೊಡ್ತು? ತುಂಬಾ ಖುಷಿ ಆಯ್ತು ಅವರಿಬ್ರು ಬಾಂಡಿಂಗ್ ನೋಡಿ. ಅಂದ್ರೆ ವಾಟ್ ಎವರ್ ಇಟ್ ಇಸ್, ಅವ್ರ ತಾಯಿ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅವರಿಬ್ರನ್ನ ಬೆಳೆಸೋದಕ್ಕೆ. ಬಟ್ ಲೈಫ್ ಇಸ್ ಶಾರ್ಟ್ ಅಂಡ್ ಮೇಕ್ ಇಟ್ ಹ್ಯಾಪಿ, ಸಿಂಪಲ್ ಅಲ್ವಾ? ಹೌದು. ಮತ್ತೊಮ್ಮೆ ನಿಮ್ಮ 3 ಜನಕ್ಕೆ ಕ್ರಿಸ್ಮಸ್ ಶುಭಾಶಯಗಳನ್ನ ಹೇಳ್ತಾ, ಅಂಡ್ ಮ್ಯಾಮ್ ನಿಮ್ಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್ ಸುಹಾಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ರೆಬಲ್ ಜೊತೆ ಇನ್ನೊಬ್ಬ ರೆಬಲ್ ಅನ್ನ ಈ ವೇದಿಕೆ ಮೇಲೆ ಕರೆಯುವಂತ ಸಮಯ. ತಮ್ಮ ಬದುಕಿನ ಶಕ್ತಿ ಅಮ್ಮ ಮಂಗಳಮ್ಮ ಅವರ ಜೊತೆ ಆಗಮಿಸ್ತಾ ಇದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರೆಬಲ್ ರೆಮೋ ಹಾಗೂ ಅವರ ತಾಯಿ ಮಂಗಳಮ್ಮ ಅವರು. ಅಮ್ಮ, ನೀವುನು ನಿಮ್ಮ ಮಗಳ ತರ ಚಿಕ್ಕ ವಯಸ್ಸಿನಲ್ಲಿ ಟಾಮ್ ಬಾಯ್ ಆಗಿ ಇದ್ರಾ? ಇರ್ಲಿಲ್ವಾ? ಮತ್ ಯಾರ ಗುಣ ಬಂದಿರೋದು? ಈ ತರ ಯಾರಿಗಿರಕ್ ಸಾಧ್ಯ? ಚೆನ್ನಾಗಿ ಕೇಳಿದ್ರಿ. ಬೇಡ ಕುರಿ, ನೋಡ್ತಾನೆ ಇದ್ದೀನಿ ಪ್ರತಿ ಒಂದು ಎಪಿಸೋಡಲ್ಲೂ ಎಲ್ಲ ಹೆಣ್ಮಕ್ಳನ್ನೂ ಗೋಳೆಕ್ಕೋತೀಯ, ನನ್ನ ಮಗಳನ್ನೂ ಗೋಳೆಕ್ಕೋತೆ. ಆಚೆ ಬಂದ್ರೆ ಆಮೇಲೆ ಇದೆ ಮಚ್ಚು ಮಂಗಳ, ಗೊತ್ತು ತಾನೆ? ಇವ್ರು ಸೀರೆ ಉಟ್ಕೊಂಡು ಇಷ್ಟುದ್ದ ಚೈನ್ ಹಾಕೊಂಡು ಕೈ ತುಂಬಾ ಬಳೆ ಬರ ಹಾಕೊಂಬತ್ತಾ ಇರೋದು ನೋಡಿದ್ರೆ ಸೈಲೆಂಟ್ ಅನ್ಕೊಂಡೆ. ನೋಡಿದ್ರೆ ಇವ್ರು ಅವ್ರಿಗಿಂತ ವೈಲೆಂಟು. ಅಲ್ಲ, ಈಗ ನೀವು ನಿಮ್ಮ ಮಗಳಿಗೆ ಫ್ರಾಕ್ ನ ಹೊಲ್ಸ್ಕೊಟ್ರೆ ಇವರು ಅಣ್ಣಂದು ಟೀ ಶರ್ಟ್ ಚಡ್ಡಿ ಎಲ್ಲ ಹಾಕೊಂಡು ಓಡಾಡ್ತಿದ್ರಂತೆ. ನಾನು ಸ್ನಾನ ಮಾಡಿಸ್ಕೊಂಡು ಇವಳನ್ನ ಕರ್ಕೊಂಬಂದ್ರೆ, ಹೋಗಮ್ಮ ಬೀರುಳು ಒಂಚೂರು ಬಟ್ಟೆ ತಂದ್ಬಿಡು ಅಂದ್ರೆ, ಫ್ರಾಕ್ಗಳು ಇವಳದು ಸಪ್ರೇಟ್, ಅವ್ರ ಅಣ್ಣನ್ ಬೇರೆ ಸಪ್ರೇಟ್ ಆಗಿ ಇಟ್ಟಿರ್ತಿತ್ತ. ಹೋಗಿ ಅವ್ರ ಅಣ್ಣನ್ ಚಡ್ಡಿನು ಶರ್ಟ್ ಎತ್ಕೊಂಡ್ಬಂದ್ಬಿಡೋಳು. ಇವಳು ಸ್ವಲ್ಪ ಅವಾಗಿಂದ ಗುಂಡು ಗುಂಡು, ನನ್ ಮಗ ಸಣ್ಣ, ಇವಳು ಅವತ್ತು ಹಾಕೊಂಡ್ಬಿಟ್ಟು ಗುಂಡಿ ಕಿತ್ತಾಕ್ಬಿಡೋಳು. ರೇಮೋ ಅವರೇ, ನೀವು ಯಾವ ವಿಷಯದಲ್ಲಿ ಅಮ್ಮಂತರ ಅಂತ ನಿಮ್ಗೆ ಅನ್ಸುತ್ತೆ? ಇಂಡಿಪೆಂಡೆಂಟ್ ಆಗಿರೋದನ್ನ ನಾನು ಅವರಿಂದ ನೋಡ್ಕೊಳ್ತೆ. ಚಿಕ್ಕ ವಯಸ್ಸಿಂದಾನು ಕಷ್ಟಪಟ್ಟು ದುಡಿಬೇಕು, ಆಮೇಲೆ ಎಷ್ಟೇ ಕಷ್ಟಪಟ್ಟರು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ನನ್ನ ಕೈಲಿ ಆದಷ್ಟು ಒಬ್ರಿಗೆ ಸಹಾಯ ಮಾಡಬೇಕು. ಇದನ್ನ ಅವರಿಂದ ನಾನು
ಕಲಿಯೋಕೆ ಇಷ್ಟಪಟ್ಟಿದ್ದೀನಿ, ಪ್ರಯತ್ನ ಪಡ್ತಾ ಇದ್ದೀನಿ ಹಾಗೆ ಇರಬೇಕು ಅಂತ. ಅದೇ ನನಗೆ ತುಂಬ ಇಷ್ಟ ಕೂಡ ಅವರಲ್ಲಿ. ಓಕೆ, ಈಗ ಅಮ್ಮ ಮಗಳು ಇಬ್ರು ಅದ್ಭುತವಾದಂತ ಗಾಯಕಿಯರು. ಒಂದು ಜುಗಲ್ಬಂದಿ ಈ ವೇದಿಕೆ ಮೇಲೆ ಯಾಕಾಗಬಾರ್ದು ಅಲ್ವಾ? ಅತ್ತೆ ಅತ್ತೆ ಸ್ವಾದ್ರತೆ ನಂದಡ್ಡ ಅಂತಾರೆ ನನ್ನತ್ತೆ, ನಂದಡ್ಡ ಅಂತಾರೆ ನನ್ನತ್ತೆ, ನಾನು ಯಾದ್ರಲ್ಲಿ ಕಮ್ಮಿ ಹೇಳತ್ತೆ. ಅಯ್ಯೋ ನನ್ನ ಸೋದರಳಿಯ ನೀ ಯಾವಾಗ ಬಂದ್ಯೋ ನನ್ನಳಿಯ, ಸ್ಕೂಟ್ರಲ್ಲಿ ಬಂದ್ಯೋ ನನ್ನಳಿಯ, ನೀ ಕಾರ್ನಲ್ಲಿ ಬಂದ್ಯೋ ನನ್ನಳಿಯ. ಸ್ಕೂಟ್ರಲ್ಲೂ ಇಲ್ಲ, ಕಾರ್ನಲ್ಲೂ ಇಲ್ಲ, ಕಾರ್ನಲ್ಲೂ ಇಲ್ಲ, ಸ್ಕೂಟ್ರಲ್ಲೂ ಇಲ್ಲ, ನಡ್ಕೊಂಬಂದೆ ಕಾಣತ್ತೆ. ಅತ್ತೆ ಅತ್ತೆ ಸ್ವಾದ್ರತೆ ನಂದಡ್ಡ ಅಂತಾರೆ ನನ್ನತ್ತೆ, ನಂದಡ್ಡ ಅಂತಾರೆ ನನ್ನತ್ತೆ, ನಾನು ಯಾತ್ರಲ್ಲಿ ಕೊಂಬಿ ಹೇಳತ್ತೆ. ನಲುವಿಲ್ಲ ನಡುಮನುವಿಲ್ಲ, ರೂಮ್ ನಲುವಿಲ್ಲ ನಡುಮನುವಿಲ್ಲ, ಕೊಟ್ಟಿಗೆಲ್ ಮಲಗ್ತೀನಿ ಕಾಣತ್ತೆ. ದೊಡ್ಡ ಮಗಳು ಬೇಕು ನನ್ನಳಿಯ, ಚಿಕ್ಕ ಮಗಳು ಬೇಕು ನನ್ನಳಿಯ, ದೊಡ್ಡ ಮಗಳು ಬೇಕು ನನ್ನಳಿಯ, ಚಿಕ್ಕ ಮಗಳು ಬೇಕು ನನ್ನಳಿಯ. ದೊಡ್ಡ ಮಗಳು ಬೇಡ, ಚಿಕ್ಕ ಮಗಳು ಬೇಡ, ಚಿಕ್ಕ ಮಗಳು ಬೇಡ, ದೊಡ್ಡ ಮಗಳು ಬೇಡ ಅತ್ತೆ. ಇನ್ಯಾರು ಬೇಕಪ್ಪ ಅಳಿಯ? ಸಾಕು ಕಾಣತ್ತೆ. ನೆಟ್ಟಿಗೆ ಮಾತಾಡು ನನ್ನಳಿಯ, ನಿನ್ ಮೆಟ್ಟಾಗ ಹೊಡಿತೀನಿ ಸೋದರಳಿಯ. ನೆಟ್ಟಿಗೆ ಮಾತಾಡು ನನ್ನಳಿಯ, ನಿನ್ ಮೆಟ್ಟಾಗ ಹೊಡಿತೀನಿ ಸೋದರಳಿಯ. ಒನ್ಸ್ ಅಗೇನ್ ಲವ್ ಯು ಜಿ ಕನ್ನಡ. ಇದು ನನ್ನ ಮಾಮೂಲಿ ಡೈಲಾಗು. ಯಾಕೆ ಅಂದರೆ ಈ ಸಾಂಗ್ನ ಹಾಡಿದ್ದು ನಮ್ಮಮ್ಮನೇ. ಇದು ಸೂಪರ್ ಡೂಪರ್ ಹಿಟ್ ಸಾಂಗು. ಅದನ್ನು ಇವತ್ತು ಈ ವೇದಿಕೆ ಮೇಲೆ ನನಗೆ ಹೇಳೋವಂಥ ಅವಕಾಶ, ಅವ್ರ ಜೊತೆ ಹಾಡೋವಂಥ ಅವಕಾಶ, ಥ್ಯಾಂಕ್ ಯು ಫಾರ್ ದಟ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಇನ್ನೂ ಹೇಳಬೇಕಂದ್ರೆ 38 ವರ್ಷಗಳ ಕಾಲ ಚಲನಚಿತ್ರದಲ್ಲಿ ಅವರು ಹಾಡ್ತಾ ಬಂದಿದ್ದಾರೆ ಫಿಲಮ್ ಇಂಡಸ್ಟ್ರಿನಲ್ಲಿ. ಮೋಸ್ಟ್ಲಿ ಒಂದು 5,000 ಮೂವಿಗಳಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ಸು, ಕೋರಸ್ಸು, ಟ್ರ್ಯಾಕ್ಸು. ಆಮೇಲೆ ಹಂಸಲೇಖ ಸರ್ಗೆ ಅವರು ತರಾವರಿ ಹಾಡ್ಬಿಟ್ಟಿದ್ದಾರೆ. ವಾವ್. ಚೈತ್ರದ ಪ್ರೇಮಾಂಜಲಿದು ಯಾವೋನಪ್ಪ ಯಾವ, ಅದೊಂದು 2 ಲೈನ್ ಹಾಡೋದು. ಯಾವನಪ್ಪ ಯಾವನೋ ತಗಡಿಂಡಬ್ಬಿ ತಂದೋನು, ಮಾಟ ಮಾಟ ನೋಡೋನು, ಪೋಟ ಗೀಟ ತೆಗಿಯೋನು, ಪಟ್ಟ ಪಟ್ಟಿ ಅಂಗ್ಯೋನು, ರೈಲ್ವೆ ಪಟ್ಟಿ ಗಂಟ್ಯೋನು, ಗೂಡ್ನಲ್ಲಿ ಬಂದ ಗೂಡ್ಸೋನು, ಬನ್ರೆ ಜಾಡ್ಸೋನು. ತುಂಬಾ ಹಾಡುಗಳಿದೆ ಈ ತರ. ನಿಜವಾಗ್ಲೂ ಖುಷಿ ಆಗುತ್ತೆ. ಇವತ್ತು ಈ ವೇದಿಕೆನಲ್ಲಿ ಅದನ್ನು ಅವರು ಹಾಡಿದ್ರು. ಅಮ್ಮನಿಂದ ನಾನು ದೊಡ್ಡ ವೇದಿಕೆ ಹತ್ತಿದ್ದೀನಿ. ಆಗ ಅಮ್ಮ ಕರ್ಕೊಂಡು ಹೋಗೋರು, ಬಾಯಲ್ಲಿ ನಿಂತ್ಕೋ, ಮೊದಲನೇ ಹಾಡಬೇಕು, ಹಿಂಗೆ ಹಾಡಬೇಕು ಅಂತ ಗೈಡ್ ಮಾಡಿ ಆಮೇಲೆ ಪೂರ್ತಿ ಅವ್ರು ಇರೋರು. ಇವತ್ತು ನನ್ನ ಜೊತೆ ನಮ್ಮಮ್ಮ ಬಂದಿದ್ದಾರೆ ಈ ವೇದಿಕೆಗೆ, ನಾನು ಕೆಲಸ ಮಾಡ್ತಾ ಇರೋಂಥ ವೇದಿಕೆನಲ್ಲಿ. ಅದು ಖುಷಿ ಆಗ್ತದೆ ನನಗೆ. ಯಾಕಂದ್ರೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು, ಇವತ್ತು ಅಮ್ಮನ ನಾನು ಕರ್ಕೊಂಡು ಬಂದಿದ್ದೀನಿ, ಬಾಮ್ಮ ನಮ್ಮ ವೇದಿಕೆಗೆ ಅಂತ. ಅದು ಖುಷಿ ಆಗ್ತದೆ ತುಂಬಾ ನನಗೆ. ಓಕೆ, ಮಂಗಳಮ್ಮ ಅವರೇ ಹಾಗೂ ರೇಮೋ ಅವರೇ, ನಿಮ್ಮಿಬ್ರ ಬಗ್ಗೆ ಒಬ್ಬ ವಿಶೇಷ ವ್ಯಕ್ತಿ ಮಾತಾಡಿದ್ದಾರೆ. ಯಾರು ಮಾತಾಡಿದ್ದಾರೆ ನೋಡೋಣ. ಮಂಗಳಮ್ಮ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ. ಮಗಳು ಸೂಪರ್ ಕ್ವೀನ್ ಆಗಿದ್ದಾಳೆ. ತಾಯಿಗೆ ಹೃದಯ ತುಂಬಿ ಬರುವಂತ ಸಮಯ. ನೀನು ಪ್ರತಿಭಾವಂತೆ, ನೀನು ಪ್ರೀತಿಸಿದವನು ಪ್ರತಿಭಾವಂತ. ಮಂಗಳ ಮತ್ತು ಅಂಜನ್ ಕುಮಾರ್ ಈ ಪ್ರೇಮಿಗಳನ್ನ ನೋಡಿದ್ ನಾನು 35-40 ವರ್ಷಗಳ ಹಿಂದೆ. ಆವಾಗ ನೀನು ಸೂಪರ್ ಕ್ವೀನ್. ಸೊ ನಿಮ್ಮಿಬ್ಬರ ಪ್ರೀತಿಯ ದಾಂಪತ್ಯದ ಒಂದು ಪ್ರತಿಭಾವಂತ ಕೂಸು ರೇಖಾ, ನಿಮ್ಮ ಮನೆಯ ಅದೃಷ್ಟ ರೇಖಾ. ಆಕೆ ನಿಮ್ಮನ್ನು ಮೀರಿಸಿದ ಪ್ರತಿಭಾವಂತೆ. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಪ್ರೀತಿಗಾಗಿ ಅನ್ನೋ ಸೀರಿಯಲ್ ಅಲ್ಲಿ ಅವಳನ್ನೇ ಗಾಯಕಿಯಾಗಿ ನಾನು ಆಕ್ಟ್ರೆಸ್ ಆಗುವಂತ ಕೂಡ ಹೇಳಿದ್ದೆ. ಅವಳು ಆ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿದ್ದು. ಆಗಲೇ ಹೇಳ್ತಾ ಇದ್ದೆ, ಇವರೇ ಆಕ್ಟಿಂಗ್ ಸಿಂಗರ್ ಅಂತ. ಇವತ್ತು ಪ್ರೂವ್ ಮಾಡಿದ್ದಾಳೆ. ಇವತ್ತು ಅವಳನ್ನ ನೋಡೋಕೆ ಖುಷಿ ಆಗ್ತದೆ. ಮುಖ ಹೆಂಗಿದೆ ಅಂದರೆ ಅದು ಬುದ್ಧನನ್ನ ಫೀಮೇಲ್ ಆಗಿ ನೋಡಿದ್ರೆ ಹೆಂಗಿರುತ್ತೆ ಹಂಗಿದೆ ಆ ಮುಖ. ಅವಳು ಮಾತಾಡೋದು, ಅವಳು ಹಾಡುವ ಸ್ಟೈಲು ಮತ್ತು ಅವಳ ಕಾನ್ಫಿಡೆನ್ಸು, ಅದೆಲ್ಲ ನೀನು ಅವಳು ಕೊಟ್ಟ ಬಳುವಳಿ. ಮುಖ್ಯವಾಗಿ ನಾನು ನಿನ್ನ ಸೇವೆಯನ್ನು ಕನ್ನಡ ಚಿತ್ರರಂಗಕ್ಕೆ ಹೇಗೆ ನೆನೆಸ್ಕೋತೀನಿ ಅಂದರೆ, ಬೆಂಗಳೂರಿನಲ್ಲಿ ರೆಕಾರ್ಡಿಂಗ್ ಆಗಬೇಕು ಅನ್ನೋದು ಒಂದು ದೊಡ್ಡ ಕನಸು. ನಾವು ಅದನ್ನು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದಾಗ ವಾದ್ಯಗಾರ ಇರಲಿಲ್ಲ, ಬರೀ ಹಾಡೋರೇ ಇದ್ರು. ಆ ಹಾಡೋರಲ್ಲಿ ನೀನೇ ಮುಖ್ಯಸ್ಥಳಾಗಿದ್ದೆ. ನೀನು ಆವತ್ತು ಲೀಡರ್ಶಿಪ್ ತಗೊಂಡು ಆ ಹಾಡುವ ಹೆಣ್ಣು ಮಕ್ಕಳಿಗೆ
ಲೀಡರ್ ಆಗಿದ್ದಕ್ಕೆ ಒಂದೇ 15 ವರ್ಷದಲ್ಲಿ ನಾವು 50-60 ಜನ ಗಾಯಕಿಯರನ್ನ ಕಂಡುಕೊಂಡ್ವಿ. ಬೆಂಗಳೂರಿಂದ ಮದ್ರಾಸ್ಗೆ ಕೋರಸ್ ಅನ್ನ ಕರೆಸುವ ಒಂದು ದೊಡ್ಡ ಪರಂಪರೆ ನಿಮ್ಮಿಂದ ಶುರುವಾಯಿತು. ನಾನು ಬಯಸ್ತಾ ಇದ್ದಿದ್ದು ಡಿಸಿಪ್ಲೈನ್. ಆ ಡಿಸಿಪ್ಲೈನ್ ರೂಲ್ಸ್ ಅನ್ನ, ಆ ಕೋಡ್ ಅನ್ನ ನೀನು ನಮ್ಮ ಆರ್ಕೆಸ್ಟ್ರಾದಲ್ಲಿ ಸುಮಾರು 20 ವರ್ಷಗಳ ಕಾಲ ಮೇಂಟೈನ್ ಮಾಡಿದೀಯ. ಆ ಎಲ್ಲ ಗೌರವ ನಿನಗೆ ಸಲ್ಲುತ್ತೆ. ಡಿಸಿಪ್ಲೈನ್ ಅಂಡ್ ಪಿಚಿಂಗ್ ನಮ್ಮ ಆರ್ಕೆಸ್ಟ್ರಾದ 2 ಮುಖ್ಯವಾದ ಅಂಶಗಳು. ಅದು ನೀನು ಮಂಗಳಕರವಾಗಿ ಅದನ್ನು ಸಾಧಿಸಿದೀಯ. ಮಗಳ ಅಭ್ಯುದಯವನ್ನು ಇವತ್ತು ನೀನು ನೋಡ್ತಾ ಇದೀಯ. ಮಂಗಳದ ಈ ಸುದಿನ ಮಧುರವಾಗಲಿ. ನಮಸ್ಕಾರ. ಖುಷಿ ಪಡ್ಬೇಕು ಖುಷಿಗೆ ದೊಡ್ಡು ಎಲ್ಲರೂ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನನ್ನ ಗುರುಗಳೇ ಅವರೇ, ಇನ್ಯಾರು ಅಲ್ಲ. ಫಸ್ಟ್ ಸ್ಟೆಪ್ ಮಾಡಿದ್ದು ಅವ್ರ ರೆಕಾರ್ಡಿಂಗ್ ಇಂದ ಶುರುವಾಗಿದ್ದು. ನನ್ನ ಕೈಲಿ ಅಜ್ಜಿ ತರಾನು ಹಾಡ್ಸಿದ್ದಾರೆ. ಪೊಮೋರಿಯನ್ ನಾಯಿಮರಿ ತರ ಕೂಡ ಒಂದು ಹಾಡಲ್ಲಿ ನನ್ನನ್ನು ಹಾಡ್ಸಿದ್ದಾರೆ. ಆಮೇಲೆ ಬೇಸ್ ವಾಯ್ಸ್ ಬಂದ್ರೆ ಸಾಕು, ನಿನ್ನ ಹಾಡೆಲ್ಲ ಮಾಲ್ಗಡೆ ಶುಭನ್ ತರ ವಾಯ್ಸ್ ಅಮ್ಮ ನಿಂದು, ಬಂದು ಹಾಡು ಅಂತ ಕರೆಯೋರು. ಹೋಗಿ ಹಾಡ್ತಾ ಇದ್ದೆ. ಸೂಪರ್. ಅದರಲ್ಲಿ ಇನ್ನೊಂದು ವಿಷಯ ಏನಂದರೆ, ನಮ್ಮ ಇಳೆಯರಾಜ ಸರ್ ಅವರು ಅಷ್ಟೇ ಬೆಂಗಳೂರಿಗೆ ಕೋರಸ್ಗೆ ಅಂತ ಬಂದರೆ, ರಾಘು ಸರ್ ನಾವು ಹಳ್ಳಿ ಲಾವಣಿಯಲ್ಲಿ ಲಾಲಿ ಅದ್ರಲ್ಲಿ ಕೋರಸ್ ಎಲ್ಲ ಇವರೇ ಹಾಡಿರೋದು. ಇವತ್ತು ಏನೇನು ನಾವು ಹಂಸಲೇಖ ಸರ್ ಸಾಂಗ್ಸ್ ಇರ್ಬೋದು, ಇಳೆಯರಾಜ ಸಾಂಗ್ಸ್ ಇರ್ಬೋದು, ಉಪೇಂದ್ರ ಕುಮಾರ್ ಸರ್ ಸಾಂಗ್, ಇದೆಲ್ಲಾನು ಇವ್ರ ವಾಯ್ಸ್ ಇದ್ದೇ ಇರುತ್ತೆ. ಮಂಗಳಮ್ಮ ಅವರೇ, ನಿಮ್ಮ ಬಗ್ಗೆ ನಮ್ಮ ಮಹಾಗುರು ಹಂಸಲೇಖ ಸರ್ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ರು. ಅವ್ರ ಬಗ್ಗೆ ನಿಮ್ಮ ಮಾತು? ಅಯ್ಯೋ, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ನಮಗಿಲ್ಲ ನಿಜವಾಗ್ಲು. ಮಹಾಗುರುಗಳು ಅಷ್ಟೇ ಅವರು, ಅದನ್ನು ಹೇಳ್ಬಲ್ವ. ಇದು ಸೋಲೋಸ್ ಎಲ್ಲ ಮಾತ್ರ ಸರ್ರೇ ನನ್ನ ಕರೆಸಿ ಹಾಡಿಸ್ತಾ ಇದ್ದಿದ್ದು. ಹೌದಾ? ಯಾವುದೇ ಥರ ಇದ್ರೂ ಮಂಗಳನ್ ಕರೆಸ್ಬಿಡ್ರಿ, ಅವಳು ಹಾಡ್ತಾಳೆ ಅನ್ನೋರು. ಹಂಸಲೇಖ ಮಹಾಗುರುಗಳು ಹೇಳಿದ್ರು, ಕೋರಸ್ ಪರಂಪರೆಯ ಗೌರವವನ್ನ ತಂದುಕೊಟ್ಟಂತ ಗಾಯಕಿ ನೀವು ಅಂತ. ನಿಮ್ಮ ಸಾಧನೆಗೆ, ನಿಮ್ಮ ವಿಶಿಷ್ಟವಾದಂತ ಈ ಒಂದು ಪ್ರತಿಭೆಗೆ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಒಂದು ಚಪ್ಪಾಳೆಯನ್ನ ಕೊಡ್ಲೇಬೇಕು. ರೇವ ಅವರೇ, ನಿಮ್ಮ ತಂದೆಯವರ ವ್ಯಕ್ತಿತ್ವದ ಬಗ್ಗೆ ನೀವು ಈ ವೇದಿಕೆ ಮೇಲೆ ಹಂಚ್ಕೋಬೇಕು ಅಂದ್ರೆ? ಬೆಂಕಿ ಅಂತ ಹೇಳ್ಬೋದು. ಗಂಡು ಎಂದರೆ ಗಂಡು, ಭೂಪದಿ ಗಂಡು, ಆ ಥರ ಅವರು ವೆರಿ ಸ್ಟೈಲಿಶ್. ಅವಾಗ ಅವ್ರನ್ನ ಜೂನಿಯರ್ ರಜನಿಕಾಂತ್ ಅನ್ನೋರು ಸ್ಟೈಲಲ್ಲಿ ಹಾಡೋದಕ್ಕೆ ಜೂನಿಯರ್ SPB ಅಂತಾನೆ ಫೇಮಸ್ ಇದ್ರು ಆರ್ಕೆಸ್ಟ್ರಾನಲ್ಲೆಲ್ಲ. SPB ಸಾಂಗ್ಸ್ ಅಂತಂದ್ರೆ ಅದು ಅಂಜನ್ ಇರಬೇಕು ಅನ್ನೋ ಥರ. ಅಂದ್ರೆ ಆ ಪ್ರೌಡ್ ಹೆಂಗಿರುತ್ತೆ ಅಂದ್ರೆ, ಅವ್ರ ತಕ್ಷಣ ಅಂಜನ್ ಮಗಳು ಅಂದ ತಕ್ಷಣ ಎದ್ದು ನಿಂತ್ಕೊಂಡು ಮಾತಾಡ್ಸ್ತಾರೆ, ಅಂಜನ್ ಮಗಳು. ಆಮೇಲೆ ಹಂಗೆ ಇದೆಯಾ, ಅವನ ಥರನೇ ಇದೆಯಾ ಅಂತಾರೆ. ಸೊ ಆ ಥರ ಖುಷಿ ಆಗುತ್ತೆ. ಪ್ರೊಫೆಷನ್ ವೈಸು ಕೆಲಸದ ವಿಷಯದಲ್ಲೂ ತುಂಬ ನಿಯತ್ತಾಗಿದ್ದಂಥವ್ರು ಅವರು. ಆ್ಯಂಡ್ ಅಮ್ಮನ ತುಂಬ ಲವ್ ಮಾಡ್ತಿದ್ರು. ನಾನು ಇರ್ತೀನೋ ಬಿಡ್ತೀನೋ, ನಿಮ್ಮ ಅಮ್ಮ ನೀವು ಚೆನ್ನಾಗಿ ನೋಡ್ಕೋಬೇಕು, ತುಂಬ ಒಳ್ಳೆ ಅಮ್ಮ ನಿಮಗೆ ಸಿಕ್ಕಿರೋದು, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ನೀವು ಪ್ರಾಮಿಸ್ ಮಾಡ್ಬೇಕು ನೀವು ಅಂತ ಪ್ರತಿ ಸಲ ಪ್ರಾಮಿಸ್ ತಗೊಳ್ಳೋರು ನನ್ನ ಹತ್ರ, ನಮ್ಮ ಅಣ್ಣನ ಹತ್ರ. ಅದು ಅವ್ರ ಸ್ಟೈಲ್ ಹೆಂಗೆ ಗೊತ್ತಾ, ಪುಣ್ಯ ಮಾಡಿದ್ರಿ ಅಂತ ತಾಯಿ ಸಿಗಕ್ಕೆ ಅನ್ನೋರು, ಆ ಥರ. ಸೊ ಯೂಸ್ ಅ ಜೆಂಟಲ್ಮನ್. ಅದನ್ನು ಇವತ್ತು ನನ್ನ ಮಗಳು ನನಗೆ ಅದನ್ನು ತೋರಿಸ್ಬಿಟ್ಟಿದ್ದಾಳೆ. ಹಾಗೆ ನೋಡ್ಕೋತಾ ಇದ್ದಾಳೆ. ನಾನು ಅವಳ ಜೊತೆಗೆ ಇದ್ದೀನಿ, ನೋಡ್ಕೋತಾ ಇದ್ದಾಳೆ ಅದೇ ಥರ ನನ್ನನ್ನು. ನಿಮ್ಮ ಮದುವೆ ಸಂದರ್ಭದಲ್ಲಿ ಅವರು ಸಾಕ್ಷಿಯಾಗಿರ್ಲಿಲ್ಲ, ಆ ಸಂದರ್ಭದ ಬಗ್ಗೆ? ಸೊ ಯಾರು ಒಪ್ಪಲ್ಲ. ಸೊ ನಾನು ಮನೇಲಿ ಹೇಳಿಲ್ಲ. ಅವರು ಕೇಳಿದ್ರು, ಮನೇಲಿ ನಿಮ್ಮ ಅಪ್ಪನ ಕೇಳ್ಬಿಡೋಣ ಒಂದ್ಸಲ, ಯಾಕೆ ಬೇಕು ಅನ್ನೋ ಥರ. ಭಯ ಇರುತ್ತಲ್ವಾ, ದೊಡ್ಡ ಫ್ಯಾಮಿಲಿ ಬೇರೆ ನಮ್ಮದು ಅಂತ. ನಾನು ಅಂದೆ, ನೋಡಪ್ಪ, ನಮ್ಮ ಅಪ್ಪ ಏನಾದ್ರು ಎದುರುಗಡೆ ನಿಂತ್ಕೊಂಡು ನಿಂಗೆ ನಾನು ಬೇಕಾ ಅವ್ನು ಬೇಕಾ ಅಂತ ಕೇಳಿದ್ರೆ ನಿನ್ನನ್ನು ತೋರಿಸೋ ಧೈರ್ಯ ನನಗಿಲ್ಲ. ನಮ್ಮ ಅಪ್ಪನೇ ನನಗೆ ಮುಖ್ಯ. ಬಟ್ ಪ್ರೀತಿ ಮಾಡಿಬಿಟ್ಟಿದ್ದೀನಿ, ನೀನು ಬಿಟ್ಟಿರೋಕ್ಕೂ ನಂಗೆ ಆಗಲ್ಲ ಅಂತ. ಸೊ ನಾನು ಮದುವೆ ಮಾಡಿ ಹೊಟ್ಟೋಗ್ಬಿಟ್ಟೆ. ನನಗೆ ಧೈರ್ಯ ಇಲ್ಲ ಅವ್ರಿಗೆ ಹೇಳೋಕ್ಕೆ, ಭಯ. ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫೋನ್ ತೆಗೆದೆ, ನನ್ನ ಕೈ ನಡಕ್ತಾ ಇದೆ. ಇಬ್ಬರು ಡ್ಯಾಡಿ ಅಂದ, ಹೇಳಪ್ಪ ಪುಟ್ಟ, ಹೇಳು ಪಾಪು ಅಂದರು. ಡ್ಯಾಡಿ ನಾನು ಮದುವೆ ಅದೇ ಅಂದ್ಬಿಟ್ಟು ಟಕ್ಕನ್ ಕಟ್ ಮಾಡಿಬಿಟ್ಟು ಸಿಮ್ ಕಾರ್ಡ್ ಎಸ್ಬಿಟ್ಟೆ. ಇಷ್ಟೇ ನಾನು ಮಾಡಿದ್ದು. ನಮ್ಮ ಅಣ್ಣಂಗೆ ವಿಷಯ ಗೊತ್ತಾದ ತಕ್ಷಣ ಅವ್ನು ಆಕ್ಸಿಡೆಂಟ್ ಆಗಿದೆ ಅವತ್ತು. ಬೈಕ್ ಆಕ್ಸಿಡೆಂಟ್ ಆಯಿತು ನಮ್ಮ ಅಣ್ಣನಿಗೆ ಅವತ್ತು. ಸೊ ಈ ಥರ ಮನೆಯಲ್ಲಿ ತುಂಬ ಅನಾಹುತಗಳಾಯಿತು. ಬಟ್ ನನಗದು ಗೊತ್ತಿಲ್ಲ. ಆಮೇಲೆ ನಮ್ಮಮ್ಮ ಹೇಳಿದ್ರು, ನಮ್ಮಪ್ಪ ಹೆಂಗೆ ಫೀಲ್ ಮಾಡ್ತಾ ಇದ್ರು ಅದನ್ನು ಹೇಳೋರು ನನ್ನ ಹತ್ರ. ಅವಳು ಹೋದ್ಮೇಲೆ ಅವ್ರ ಅಪ್ಪ ಎಷ್ಟು ಅವಳ ಮೇಲೆ ಪ್ರಾಣ ಇಟ್ಕೊಂಡಿದ್ರು ಅಂದರೆ, ರಾತ್ರಿ ಎದ್ದು ಕೂತ್ಕೊಂಡ್ಬಿಡೋರು, ಪಾಪು ಪಾಪು ಅಂದ್ಕೊಂಡು. ನಾನು ಹೇಳ್ದಂಗೆ ನಾನು ಎಲ್ಲರಿಗೂ ಅದನ್ನೇ ಕೇಳ್ಕೊತೀನಿ, ತಂದೆ ತಾಯಿಗಿಂತ ಬೇರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೂ ಏನು ಒಳ್ಳೇದು ಏನು ಕೆಟ್ಟದ್ದು ಅಂತ ಗೊತ್ತಿರೋ ಅವ್ರಿಗಿಂತ ನಮಗೆ ಖಂಡಿತ ನಮಗೆ ಗೊತ್ತಿರಲ್ಲ ಏನು ಲೈಫಲ್ಲಿ. ಸೊ ತಂದೆ ತಾಯಿ ಮನ್ಸನ್ನು ಮಾತ್ರ ನೋವು ಮಾಡಬಾರ್ದು.
ಅವಾಗಿಂದ ನೀವೆಲ್ಲರನ್ನೂ ಕೇಳಿದೆ, ನೀವೇನಾದ್ರು ಸಾರಿ ಕೇಳ್ಬೇಕಂದ್ರೆ ಯಾವುದಕ್ಕೆ ಕೇಳ್ತೀರಾ ಅಂತ. ನಮ್ಮಮ್ಮನ ಇಲ್ಲಿ ಕೇಳ್ತಾ ಇದ್ದೀನಿ ಸಾರಿ. ಯಾಕಂದರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ನನ್ನ ಮಗಳು ನನಗೆ ಯಾವ ಥರನೂ ನೋವು ಕೊಟ್ಟಿಲ್ಲ ಲೈಫಲ್ಲಿ. ಖಂಡಿತ ಹೇಳು ಪರವಾಗಿಲ್ಲ ಇದೊಂದು ವಿಷಯದಲ್ಲಿ ಅಂತ ನನ್ನ ಹತ್ರ ಹೇಳ್ತಾರೆ ಅದನ್ನು. ಹೌದು, ಇದು ಒಂದೇ ಮದುವೆ ವಿಷಯ ಬಿಟ್ಟು ನನ್ನ ಮಗಳು ನನಗೆ ಯಾವುದಲ್ಲೂ ನೋವು ಕೊಡಲಿಲ್ಲ. ಅದೊಂದು ವಿಷಯ ನನಗೆ ಹೇಳಿದೆ, ಅವಳು ಮಾಡಿಬಿಟ್ಲು. ಅದು ಅವಳು ಸುಖವಾಗಿದ್ದಿದ್ರೆ ನಾನು ಖುಷಿಯಾಗಿದ್ಬಿಡ್ತಾ ಇದ್ದೆ. ಅದು ಮೋರೋವರ್ ಏನಂದರೆ ಅದು ಪ್ರತಿ ಕ್ಷಣ ಕಾಡುತ್ತೆ. ಅದು ಏನಂದರೆ ನಮ್ಮಪ್ಪ ಹೋಗಿದ್ದೆ ನನ್ನಿಂದ ಹೇಳಿ ಪರವಾಗಿಲ್ಲ. ಇಲ್ಲ ಸುಮ್ಮನೆ ನಾನಂತೂ ಹಂಗೆ ಅನ್ಕೊಂಡಿಲ್ಲ. ಏನಂದರೆ ಅವ್ರು ಆ ಪೇಯ್ನಲ್ಲೇ ಆ ನೋವಲ್ಲೇ ಅವರು ನನ್ನ ನೆನೆಸು ಅವ್ರು ಸಾಯೋವರೆಗೂ ನಮ್ಮ ಅಣ್ಣ ಹೇಳ್ತಾನೆ, ನೀನು ಅದಕ್ಕೆ ಮಾತ್ರ ಕ್ಷಮಿಸಲ್ಲ ಕಣ ನಿನ್ನ ಅಂತ ನಮ್ಮ ಅಣ್ಣ ನನ್ನ. ಯಾಕಂದರೆ ಅಷ್ಟು ನಿನ್ನ ಮೇಲೆ ನಂಬಿಕೆ ಅಷ್ಟು ಇದಿಟ್ಕೊಂಡಿದ್ರು. ಅದು ಹೇಳಿದ್ನಲ್ಲ ಸಾರಿ ಡ್ಯಾಡಿ ಮಾಡಬಾರ್ದಿತ್ತು ಮಾಡಿದೆ, ಬಟ್ ಪರವಾಗಿಲ್ಲ ನನ್ನ ಮಗಳಲ್ಲಿ ನಮ್ಮ ಅಪ್ಪನ ನೋಡ್ತೀನಿ. ಯಾಕಂದ್ರೆ ಅವಳು ಖುಷಿ ಪಡ್ತಾಳೆ ನಮ್ಮಮ್ಮ ಅಂತ. ನಮ್ಮಪ್ಪ ಹೆಂಗೋ ಹಂಗೆ ಅವಳು ನಮ್ಮಮ್ಮ ಹೆಂಗೆ ಗೊತ್ತಾ ಅಂತ ಅಷ್ಟೇ. ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಒಬ್ರು ಬರ್ತಾ ಇದ್ದಾರೆ, ಅವರನ್ನ ಬರಮಾಡ್ಕೊಳ್ಳೋಣ ಅಲ್ಲ. ನಾನು ಮೇದು ಬರ್ತಾಳೆ ರೇಮ ಅವರೇ ಇವ್ರ ಪರಿಚಯ ಮಾಡಿಕೊಡಿ. ಇವ್ರ ವಿಷಯ ಹೇಳಲೇಬೇಕು. ಏನಂದರೆ ನಾನು ಆಚೆ ಬಂದ್ಬಿಟ್ಟೆ, ಮನೆಯಿಂದ ಆಚೆ ಬಂದಾಗ ನಾನು ಅಮ್ಮಂಗೆ ಅಣ್ಣಂಗೆಲ್ಲ ಏನೋ ಹೇಳೋಕ್ಕೋಲ್ಲ. ಯಾಕಂದ್ರೆ ನಾನು ತಪ್ಪು ಮಾಡ್ಕೊಂಡು ಬಂದಮೇಲೆ ನಾನು ಅವ್ರಿಗೆ ತೊಂದರೆ ಕೊಡಬಾರ್ದು, ಇದು ನನ್ನ ಮನಸ್ಸಲ್ಲಿದ್ದು. ಆ್ಯಂಡ್ ಇನ್ನೊಂದು ಮನಸ್ಸಲ್ಲಿರುತ್ತಲ್ವ, ತವ್ರ ಮನೆಗೆ ಹೋದರೆ ಅದು ಹೆಂಗಿರುತ್ತೋ ಟ್ರೀಟ್ಮೆಂಟ್ ಏನೋ ಯಾಕೆ ಬೇಕು, ಮಗಳು ಬೇರೆ ಇದ್ದಾಳೆ ಬೇಡ ಅಂತ ಆಚೆ ಬಂದಾಗ ಇವರು ಅದಕ್ಕೆ ಮುಂಚೆ ನನ್ನ ಜೊತೆ ನಮ್ಮ ಮನೆಗೆ ಬಂದು ಮೇದು ನೋಡ್ಕೋತಾ ಇದ್ರು, ನನ್ನ ವಜ್ರ ನೋಡ್ಕೋತಾ ಇದ್ರು. ಆಚೆ ಬಂದ ತಕ್ಷಣ ನನ್ನ ಹತ್ರ ದುಡ್ಡಿಲ್ಲ, ಮನೆ ಮಾಡಿದ್ದೀನಿ. ಇವ್ರಿಗಂದೆ ನಾನು ಬೇಡ ನೀವು ಹುಟ್ಬಿಡಿ, ನನಗೆ ಸ್ಯಾಲ್ರಿ ಕೊಡೋಕೆ ಆಗೋದಿಲ್ಲ, ಸೊ ನೋಡೋಣ ಸ್ವಲ್ಪ ನಾನು ಸೆಟ್ಲ್ ಆದ್ಮೇಲೆ ನಿಮ್ಮನ್ನ ಕರ್ಸ್ಕೋತೀನಿ ಅಂತ. ಅವರು ಒಂದೇ ಮಾತಂದ್ರು, ನಾನು ದುಡ್ಗೋಸ್ಕರ ಬಂದಿಲ್ಲಮ್ಮ ನಿನಗೆ ಅಂತ. ನಿಜವಾಗ್ಲೂ ಇವತ್ತುವರೆಗೂ ಅವ್ರು ದುಡ್ಗೋಸ್ಕರ ಇಲ್ಲ. ನನಗೇನಂದ್ರೆ ನಮ್ಮ ವಜ್ರ ನೋಡ್ಕೊಳಕ್ಕೆ ಬಂದಿದ್ದು ಅವರು, ಆದರೆ ನನ್ನನ್ನೇ ಜಾಸ್ತಿ ನೋಡ್ಕೋತಾರೆ. ಅವ್ರು ಕರೆಯೋದೇ ಮಗಿ ಅಂತ. ಆ್ಯಂಡ್ ಅವರೇ ನಮ್ಮನೆ ಅನ್ನಪೂರ್ಣೇಶ್ವರಿ, ಅವರೇ ಅಡುಗೆ ಮಾಡೋದು ನಮಗೆ. ಅವ್ರು ಮಾಡಿದ್ರೆ ನಾನು ತಿನ್ನೋದು, ನಾನು ಶೋ ಮುಗಿಸ್ಕೊಂಡು ರಾತ್ರಿ ಮಿಡ್ನೈಟ್ ಆದರೂ ಮನೆಗೆ ಹೋಗಿ ಊಟ ಮಾಡೋದು. ಸೊ ಅಮ್ಮ ಎಷ್ಟು ಇದೋ ಅಷ್ಟೇ ಈಕ್ವಲ್ ನನ್ನ ಚಂದು. ನಿಜವಾಗ್ಲು ನಾನು ಅವಳನ್ನ ಹೇಗೆ ನೋಡ್ಕೋಬೇಕಾ ತಾಯಿ ಅಲ್ವಾ, ಅದು ಎರಡನೇ ತಾಯಿ. ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು, ಈಗಲೂ ಹಾಗೇ ನೋಡ್ಕೋತಾ ಇದ್ದಾರೆ. ಚಂದ್ರಕ್ಕ ಅವರೇ, ಈ ಒಂದು ಸಂದರ್ಭದಲ್ಲಿ ಏನ್ ಮಾತಾಡ್ತೀರಾ ಅಮ್ಮ ನೀವು? ನಮಗೆ ಬಂಗಾರ ಅಮ್ಮ, ಇದು ಚಿಂದಂತ ಹುಡುಗಿ, ಒಳ್ಳೆ ಗುಣವಂತೆ, ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಒಳ್ಳೆ ಗುಣ, ಅಷ್ಟೇ ಹೇಳ್ತೀನಿ. ತುಂಬ ಒಳ್ಳೆ ಹುಡುಗಿ. ನಾನು ನನ್ನ ಮಗು ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು. ಹೇಳಿಮ್ಮ. ಯಾರು ಏನೇ ತಪ್ಪು ಮಾಡಿದ್ರು ಕ್ಷಮಿಸೋ ಗುಣ ತುಂಬ ತುಂಬ ಐತೆ. ನಮಗಿಲ್ಲ. ನಾನು ಬೈತೀನಿ, ಅವ್ರು ಎಷ್ಟು ಕೆಟ್ಟದ್ದು ಮಾಡಿದ್ದಾರೆ, ಏನಕ್ಕೆ ಅವ್ರಿಗೆ ಇದು ಮಾಡ್ತೀನಿ. ಪಾಪ ಏನೋ ಅವ್ರ ಟೈಮು ಅವ್ರು ಹಂಗೆ ಮಾಡಿದ್ದಾರೆ ಅಷ್ಟೇ. ಆಗ ಅನ್ಕೊಂಡು ಕ್ಷಮಿಸ್ಕೊಂಡು ಹೋಗ್ಬಿಡ್ತಾಳೆ. ಅದೊಂದು ತುಂಬ ದೊಡ್ಡ ಗುಣ. ಇಂಥ ಮಗಳು ಎತ್ಬಿಟ್ಟೆ ನಾನು ಅಂತ ಬೇಜಾರು ಮಾಡ್ಕೊತ ಇದ್ಯಾ? ಹೌದು, ರೇಮೋ ಯಾವಾಗ್ಲೂ ನಗಿಸ್ತಾನೆ ಇರ್ತಾರೆ. ರೇಮೋ, ಈಗ ನಿಮ್ಮ ವಾತ್ಸಲ್ಯದ ಕಾಣಿಕೆಯನ್ನ ಕೊಡುವಂತ ಸಮಯ ರೇಮೋ. ಫಸ್ಟು ನಮ್ಮಮ್ಮನಿಗೆ, ನನ್ನ ಹೆತ್ತ ತಾಯಿಗೆ, ಸಾಕ್ತಾ ಇರೋ ತಾಯಿ, ಮೈಸೂರು ಸಿಲ್ಕ್ ಸ್ಯಾರಿ ಅವ್ರಿಗೆ ತುಂಬ ಇಷ್ಟ. ನಾನು ಮೈಸೂರಿಗೆ ಹೋಗಿ ಡೈರೆಕ್ಟಾಗಿ ಅಲ್ಲಿಂದಲೇ ತೊಗೊಂಬಂದಿದ್ದೀನಿ ಅದಕ್ಕೋಸ್ಕರ ಅವ್ರಿಗೆ ಕೊಡಬೇಕು ಅಂತ. ನನ್ನ ಚಂದುಗೂ ಅಷ್ಟೇ ಈ ಥರ ಸೀರೆಗಳಂದರೆ ಇಷ್ಟ. ಸೊ ನಮ್ಮ ಚಂದುಗೆ ಏನು ಕೊಟ್ಟರು ಸಾಲಲ್ಲ. ಸರಿ ಮಂಗಳಮ್ಮ ಅವ್ರೆ, ನೀವ್ ಹೇಳಿ ಹೇಗೆ ಅನಿಸ್ತಾ ಇದೆ ಮೈಸೂರು ಸಿಲ್ಕ್ ಸ್ಯಾರಿ? ಮಗಳು ನಿಮ್ಮ ಫೇವ್ರೆಟ್. ನಾನೀಗ ರಾಣಿ. ಹೆಂಗೆ ಮಗಳು ಸೀರೆ ತಂದ್ಕೊಡಿದಾಗ ನಾ ಹಾಕೊಂಡು ನಾನು ರಾಣಿ ಅಂತ ಹೇಳ್ತಾ ಇದ್ದೀರಾ? ಏನ್ ಚಂದ್ರಕ್ಕ ಅವ್ರೆ, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಸಾಕಾಗಿದೆಯಾ? ಸೂಪರ್, ಥ್ಯಾಂಕ್ ಯು. ನೀವು ಕೂಡ ನಮ್ಮ ವೇದಿಕೆಗೆ ಬಂದಿದ್ದು ನಮಗೆ ಕೂಡ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಓಕೆ ರೇಮಾ ಅವರೇ, ಯಾರೋ ಒಬ್ರು ಈ ವೇದಿಕೆ ಮೇಲೆ ಇಲ್ಲದೆ ಈ ಒಂದು ಫ್ರೇಮ್ ಕಂಪ್ಲೀಟ್ ಆಗಲ್ಲ ಅಂತ ನನ್ನ ಭಾವನೆ. ಅವರು ರೇಮಾ ಅವರ ಜೀವನದ ಅತಿ ಮುಖ್ಯವಾದಂತ ಭಾವನೆ, ಅವರ ಅಕ್ಕರೆಯ ಮಗಳು ವಜ್ರ. ಸೊ ವಜ್ರ, ಪ್ಲೀಸ್ ಕಮ್ ಆನ್ ಸ್ಟೇಜ್.
ವಜ್ರ, ನೀವ್ ಹೇಳಿ ನಿಮ್ಮ ಹಾಗೂ ನಿಮ್ಮ ಅಜ್ಜಿ ಬಾಂಧವ್ಯದ ಬಗ್ಗೆ. ಇಲ್ಲಿ ನಾನು ಹೇಳ್ತೀನಿ. ನೀವೇ ಹೇಳ್ತೀರಾ? ಇಬ್ರು ದೊಡ್ಡ ಕಿತ್ತಾಟ ಆಡ್ತಾರೆ ಅಂದ್ರೆ ಜಗಳ ಗಂಟೀರು ಇಬ್ರು. ಹೌದಾ? ಜಗಳ ಗಂಟೀರು ಎಷ್ಟು ತೊಂದರೆ ಕೊಡ್ತಾರೆ ನನಗೆ ಅಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತೀನಿ, ಆ ಲೆವೆಲ್ಗೆ ಜಗಳ ಆಡ್ತಾರೆ. ಆಮೇಲೆ ನೋಡಿದ್ರೆ ಏನು ಗೊತ್ತಾ, ಇಬ್ರು ಗಾಸಿಪ್ ಪ್ರಾಣಿಗಳು, ಸಿಕ್ಕಾಪಟ್ಟೆ ಗಾಸಿಪ್ಸ್ ಮಾಡ್ತಾರೆ ಇಬ್ರು. ಆಕ್ಚುಲಿ ಒಂದ್ ಹೇಳ್ಬೇಕಂದ್ರೆ ಇವ್ರಿಗಿನ್ನ ಅವ್ರು ತುಂಬಾ ಸ್ಟ್ರಾಂಗು. ಇವ್ರು ಎಮೋಷನಲಿ ಸಖತ್ ಬೇಗ ಇದಾಗ್ಬಿಡ್ತಾರೆ. ಅವ್ರು ಸಖತ್ ಪ್ರಾಕ್ಟಿಕಲ್ಲು. ನನಗೇನಾರು ಒಂಚೂರು ಬೇಜಾರಾದ್ರೆ ಏನಾರು ಇದ್ರೆ ಅವ್ರ ಹತ್ರ ಹೋಗ್ತೀನಿ ನಾನು. ಫಸ್ಟ್ ಹೋಗ್ಬಿಟ್ಟು ಅಮ್ಮಮ್ಮ ಈ ತರ ಒಂಥರ ಲೋ ಫೀಲ್ ಆಗ್ತಿದೆ ಅಂತಂದ್ರೆ, ಇಲ್ಲ ನೀನ್ ನಿಂತ್ಕೊಬೇಕು, ನೀನ್ ಧೈರ್ಯವಾಗಿರ್ಬೇಕು ಅಂತ ಹೇಳಿ ಒಂಥರ ಹುರಿದುಂಬಿಸ್ತಾರೆ. ಓಕೆ, ಈ 3 ಜನರೇಷನ್ 3 ಸಿಂಗರ್ಸ್ ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ಇದ್ದಾರೆ. ಈಗ 3 ಧ್ವನಿಗಳಿಂದ ಸಪ್ತ ಸ್ವರದ ಒಂದು ಹಾಡುಗಳನ್ನ ಕೇಳಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತನಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತನಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ರಾಘವ್ರೆ, 3 ಜನರೇಷನ್ ಈ ವೇದಿಕೆ ಮೇಲೆ ವಿಟ್ನೆಸ್ ಮಾಡಿದ್ದೀರಾ ನೀವು. ಹೇಗಿತ್ತು ನಿಮ್ಮ ಈ ಸಂತೋಷ, ನಿಮ್ಮ ಈ ನೆಮ್ಮದಿ, ಈ ಸಂಭ್ರಮ ನಿಮ್ಮನ್ನ ಯಾವತ್ತೂ ಹೀಗೆ ಇಟ್ಟಿರಲಿ, ಇಷ್ಟೇ ಖುಷಿಯಾಗಿ ನಿಮ್ಮನ್ನ ಕಾಯ್ತಾ ಇರಲಿ ರೆಮಾ ಅವರೇ. ನೀವು ಯು ಆರ್ ದಟ್ ಸೆಂಟರ್ ಆಫ್ ಅಟ್ರಾಕ್ಷನ್, ಯು ಆರ್ ದ ಟೋಟಲ್ ಗ್ರಾವಿಟಿ. ಆ ಒಂದು ಆಕರ್ಷಣೆನ ನೀವು ಕಳ್ಕೊಬೇಡಿ, ಅದು ನಿಮ್ಮಲ್ಲಿ ಹಾಗೆ ಇರಲಿ. ನಿಮ್ಮ ಈ ನಗು ಏನಿದೆ, ನಿಮ್ಮ ಈ ನೆಮ್ಮದಿ ಏನಿದೆ, ಇದು ಇಡೀ ಆಡಿಯನ್ಸ್ ಅಲ್ಲಿ ಟ್ರಾನ್ಸ್ಲೇಟ್ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಟ್ರಾನ್ಸ್ಫರಿಂಗ್ ದಿಸ್ ಎನರ್ಜಿ ಇನ್ ಅ ವೆರಿ ಹೆಲ್ದಿ ವೇ. ಥ್ಯಾಂಕ್ ಯು ಸೋ ಮಚ್. ತನ್ನ ಹೆಸರಿನ ಜೊತೆ ಅಮ್ಮನ ಹೆಸರನ್ನ ಸೇರಿಸಿಕೊಂಡಂತಹ ಸಾಧಕಿ, ತನ್ನೆಲ್ಲ ಕನಸುಗಳಿಗೆ ಬೆಂಗಾವಲಾಗಿ ನಿಂತಹ ತನ್ನ ತಾಯಿ ವನಜಾಕ್ಷಿಯವರ ಜೊತೆ ಆಗಮಿಸ್ತಾ ಇದ್ದಾರೆ. ಸ್ವಾಗತಿಸಿ ಉತ್ತರ ಕರ್ನಾಟಕದ ಸುಂದರಿಯರು ನೀತು ಹಾಗೂ ಅವರ ತಾಯಿ ವನಜಾಕ್ಷಿಯವರು. ಉತ್ತರ ಕರ್ನಾಟಕದ ವೈಭವವನ್ನ ಈ ವೇದಿಕೆಯಲ್ಲಿ ನಿಮ್ಮಿಬ್ರಿಂದ ನೋಡೋ ಹಾಗಾಯ್ತು ನಮ್ಗೆ. ಅಮ್ಮ ನಮಸ್ತೆ, ವೆಲ್ಕಮ್ ಮತ್ತೊಮ್ಮೆ ನಿಮ್ಗೆ. ಎಷ್ಟು ಮುದ್ದ ಕಾಣ್ತಿದ್ದೀರಾ ಇಬ್ರು. ಚಿಕ್ಕ ವಯಸ್ಸಿನಲ್ಲಿ ನೀತು ಅವರು ಫುಲ್ ಸೈಲೆಂಟ್ ಆಗಿದ್ರ, ಇಲ್ಲ ತುಂಬಾ ತರ್ಲೆ ಆಗಿದ್ರ? ಇಲ್ಲ, ಸೈಲೆಂಟ್. ತನ್ನ ಕೆಲಸ ಮಾಡ್ಕೊಳೋದು, ಆಮೇಲೆ ಇದು ಹೂ ಕಟ್ಟೋದು, ಉಪ್ಪಿನಕಾಯಿ ಮಾಡಿಸೋದು, ಆಮೇಲೆ ಪೇಪರ್ ಕವರ್ ಎಲ್ಲ ಮಾಡಿ ಮೆಡಿಕಲ್ ಶಾಪಿಗೆ ಕೊಟ್ಟು ಅದೇ ದುಡ್ಡು ತಗೊಂಡು ಇದು ಸ್ಕೂಲ್ ಬುಕ್ ತಗೊಳೋದು. ತುಂಬಾ ಕಷ್ಟಪಟ್ಟಿದ್ವಿ. ಆಮೇಲೆ ಸೈಲೆಂಟ್. ಆಮ್ಯಾಗ ಯಾವತ್ತೂ ನಾನು ಸೆರಗ್ ಬಿಡ್ತಾ ಇರ್ಲಿಲ್ಲ, ನಾನು ಸೆರಗ್ ಹಿಡ್ಕೊಂಡೇ ತಿರುಗಾಡೋದು. ಸೊ ಅಮ್ಮನ ಪ್ರೀತಿಯ ಮಗು ಅಲ್ವಾ? ಅಮ್ಮ, ಈಗ ಸೂಪರ್ ಕ್ವೀನ್ಗೆ ನೀತು ಅವರು ಬಂದಾದ್ಮೇಲೆ ನಿಮ್ಮ ಹೋಟೆಲ್ಗೆ ಬರುವಂತಹ ಜನ ಆಗಿರ್ಬೋದು ಅಥವಾ ನಿಮ್ಮ ಉತ್ತರ ಕರ್ನಾಟಕದ ಮಂದಿ ನೀತು ಅವರ ಬಗ್ಗೆ ಈ ಕ್ಷಣದಲ್ಲಿ ಹೇಗೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ? ತುಂಬಾ ಜನ ಬರ್ತಾರೆ. ಅವ್ರಿಗೆ ಹೇಳಕ್ಕೇನೆ ನಂಗೆ ಇದು ಸಾಲಲ್ಲ. ಈ ತರ ನಿಮ್ಮ ಮಗಳು ಸಾಧನೆ ಮಾಡಿದಾರ ಅಂದ್ರೆ ನೀವು ಪುಣ್ಯ ಮಾಡಿದ್ದೀರಾ. ತುಂಬಾ ಜನ ಹೇಳಕ್ತಾರೆ. ನೀವು ಗ್ರೇಟು. ಈ ಥರ ನಿಮ್ಮ ಹೊಟ್ಟೆಗೆ ಹುಟ್ಟಾರಂದ್ರೆ ನೀವು ಪುಣ್ಯ ಮಾಡಿದ್ದೀರಾ. ಅರ್ಧ ನಾರಿಷ್ಠರ ನಿಮ್ಮ ಮಗ ಹೇಳಿ ತುಂಬ ಜನ ಮಗಳು ಹೋಗ್ತಾರೆ. ಅದೆಲ್ಲದಕ್ಕೂ ಕಾರಣ ನೀವು ಅವ್ರಿಗೆ ಕೊಟ್ಟಿರುವಂತ ಸಪೋರ್ಟ್ ಇಂದಾನೆ ಅವ್ರು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಅಲ್ವಾ ಅಮ್ಮ? ಅಂದ್ರೆ ಇವತ್ತು ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ, ಇಷ್ಟು ಧೈರ್ಯವಾಗಿದ್ದೀನಿ ಅಂತಂದ್ರೆ ಎಲ್ಲ ಕಾರಣ ಇವರೇ. ಎಂತ ದೊಡ್ಡ ಹೋಟೆಲ್ ಮಾಡಿದ್ರು ಇವ್ರು ಮಾಡ್ಕೋತಾರೆ, ಮಾಡೇ ಮಾಡ್ತಾರೆ ಅಂತ. ಸೊ ಅದೇ ರೀತಿ ಟ್ರೈನಿಂಗ್ ಮಾಡಿದೆ ಇವ್ರಿಗೆ. ಅಕೌಂಟ್ ಇಂದ ಹಿಡಿದು, ವರ್ಕರ್ಸ್ ಇಂದ ಹಿಡಿದು, ಅಡುಗೆಯಿಂದ ಹಿಡಿದು ಎಲ್ಲನೂ ಹ್ಯಾಂಡಲ್ ಮಾಡ್ತಾರೆ ಈಗ. ಅಲ್ಲ, ಒಂದ್ ಮಾತು ಹೇಳಲೇಬೇಕು ನೀತು. 5 ರೂಪಾಯಿ ಕೊಟ್ಟು ತನ್ನ ಊಟಕ್ಕೆ ಕಷ್ಟ ಪಡ್ತಾ ಇದ್ದಂತಹ ಒಂದು ವ್ಯಕ್ತಿ ಇವತ್ತು ಒಂದು ಹೋಟೆಲ್ ನ ಪ್ರೌಡ್ ಓನರ್ ಆಗಿದ್ದಾರೆ. ಇದು ಬೆಳವಣಿಗೆ ಅಂತಂದ್ರೆ
ಅಮ್ಮ, ನೀತು ಅವರು ಸ್ಕೂಲ್ ರೌಂಡ್ ಅಲ್ಲಿ ಫಸ್ಟ್ ಟೈಮ್ ಹುಡುಗಿ ಯೂನಿಫಾರ್ಮ್ ಹಾಕೊಂಡ್ ಬಂದು ಎಷ್ಟು ಖುಷಿಯಾಗಿದ್ರು ಅಂತಂದ್ರೆ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಹೇಗ್ ಅನ್ನಿಸ್ತು? ಅಯ್ಯೋ ನೋಡಿ ಶಾಕ್ ಒಂದ್ ಸೆಕೆಂಡ್. ಆ ಡ್ರೆಸ್ ಅಲ್ಲಿ ನೋಡಿರ್ಲಿಲ್ಲಲ್ಲ, ಇವಾಗ ನೋಡಿದ್ರೆ ತುಂಬಾ ಖುಷಿ ಆಯ್ತು. ವನಜಾಕ್ಷಿ ಅವರು, ನೀವು ಹೆಸರು ಸೇರಿಸ್ಕೊಂಡಿದ ತಕ್ಷಣನೇ ಪಾಪ್ಯುಲರು. ಬಟ್ ಅವ್ರಿಗೆ ನಾನು ಹೇಳಿದ್ದೆ, ಯಾಕಂದ್ರೆ ಇವರಿಂದ ನಾನು ಆಗಿರೋದು, ನಿಮ್ಮ ಹೆಸರನ್ನ ನಾನು ಎಲ್ಲೋ ತಗೊಂಡೋಗ್ತೀನಿ ಅವಜ್ಜಿ, ಸೊ ಯಾರು ಇಟ್ಕೊಂಡಿಲ್ಲ, ನಾನು ಇಟ್ಕೋತೀನಿ ಫಸ್ಟ್ ಅಂತ. ಕಸಿನ್ಸ್ ಹೇಳ್ತಾ ಇದ್ರು, ನಿಮ್ಮ ಅಮ್ಮೆ ಹೆಸರು ಇಟ್ಕೊಂಡಿದ್ದಕ್ಕೆ ನೀನ್ ಮುಂದೆ ಬಂದಿರೋದು, ಅದು ಸತ್ಯ ಅದು. ಓಕೆ ನೀತು, ಈಗ ಅಮ್ಮನ ಹತ್ರ ಒಂದು ವಿಷಯನ ನೀವು ಕನ್ಫೆಸ್ ಮಾಡ್ಕೋಬೇಕು ಅಂತಂದ್ರೆ ಅದು ಯಾವ ವಿಷಯ ಆಗತ್ತೆ? ನಂಗೆ ಒಂದ್ ವಿಚಾರಕ್ಕೆ ಇನ್ನೂ ಬೇಜಾರಿದೆ. ಏನಂತಂದ್ರೆ ಲೈಕ್ ಒಂದು ಹುಡುಗ ಆಗಿ ಹುಟ್ಟಿದ್ರೆ ನಾನು, ನಮ್ಮ ಮದುವೆ ಆಗಿ ಅವ್ರಿಗೊಂದು ಸೊಸೆ ಬರ್ತಿಲ್ದು, ಅವ್ರಿಗೊಂದು ಕನಸಿದ್ದೇ ಇರುತ್ತೆ ಒಂದು ತಾಯಿ ಆಗಿ, ಅದು ನಾನು ಮಾಡೋಕ್ಕಾಗಿಲ್ಲ ಅಂತ ಅದೊಂದು ಬೇಜಾರು. ಬಟ್ ಏನಿಲ್ಲ, ಹೆಣ್ಣಾದ್ರೇನು ಗಂಡಾದ್ರೇನು ಒಳ್ಳೆ ಹೆಸರು ತಗೊಂಡ್ಬರ್ತಾರಲ್ಲ, ಅದೇ ಒಂದು ಬೇಜಾರಿಗೆ. ಓಕೆ, ನೀತು ಬಗ್ಗೆ ಒಬ್ಬ ತಾಯಿಯಾಗಿ ನೀವು ಕಾಣ್ತಾ ಇರುವಂತ ಕನಸೇನಮ್ಮ? ನಮ್ದು ನಾವಂತ ಗಳಿಸೋದು ದೊಡ್ಡದಲ್ಲ, ಮತ್ತೊಬ್ರಿಗೆ ಸಪೋರ್ಟ್ ಮಾಡಿ ಮತ್ತೊಬ್ರಿಗೆ ಹೆಲ್ಪ್ ಮಾಡು, ಒಳ್ಳೆ ಹೆಸರು ತಗೊಂಬ, ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆಸೆ. ಈಗ ನೀತು ಅವರೇ, ಅಮ್ಮನಿಗೋಸ್ಕರ ನಿಮ್ಮ ವಾತ್ಸಲ್ಯದ ಕಾಣಿಕೆ. ಇವ್ರಿಗಿದು ತುಂಬಾ ಇಷ್ಟ. ಹೌದಾ? ಏನಿರ್ಬೋದಮ್ಮ, ಗೆಸ್ ಮಾಡಿ. ವಾವ್, ವಜ್ರದಂತಹ ಅಮ್ಮನಿಗೆ ವಜ್ರನೇ ತಂದ್ಕೊಟ್ಟಿದ್ದಾರೆ ನಮ್ಮ ನೀತು. ಮೂಗ್ ಬಟ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ, ಸೊ ಅವರು ವಜ್ರಂತೆ ಗಟ್ಟಿ, ಸೊ ಅದಕ್ಕೆ ಅವ್ರಿಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನೀತು. ಈ ವಜ್ರದಂತ ತಾಯಿ ಮಗಳ ಬಾಂಧವ್ಯದ ಬಗ್ಗೆ ಏನ್ ಹೇಳ್ತೀರಾ ರಾಘು? ನೀತು ಅವ್ರಿಗೆ ಬಹಳ ದೊಡ್ಡ ಶಕ್ತಿ ಅವ್ರ ತಾಯಿ. ಅವ್ರಿಗೆ ಜೀವನದಲ್ಲಿ ಒಂದು ಹಂತದಲ್ಲಿ ವಿಶ್ವಾಸ ಅವ್ರಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ಅಕಸ್ಮಾತ್ ಅವ್ರ ತಾಯಿ ಇಲ್ಲ ಆಗೋದಿಲ್ಲ ಹಾಗೆಂತ ಅವ್ರು ಒಂದು ಚೂರು ಅವ್ರನ್ನ ಸಪೋರ್ಟ್ ಮಾಡದೆ ಹೋಗಿದ್ರು, ಐ ಆಮ್ ವೆರಿ ಶ್ಯೂರ್ ನೀತು ಇವತ್ತಿಲ್ಲಿ ನಿಂತ್ಕೋತಾ ಇರಲಿಲ್ಲ. ಖಂಡಿತ ನಿಜ. ಅವತ್ತು ಅವ್ರ ತಾಯಿ ಅವ್ರ ಬೆನ್ ತಟ್ಟಿ ನಿನ್ ಪರವಾಗಿಲ್ಲ, ನಿಮ್ ಮುಂದೆ ಹೋಗು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅಂತ ಕಾಣುತ್ತೆ ಒಂದು ಕುಟುಂಬದಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿನೇ ಮನುಷ್ಯನ ಅವನ್ ಏನ್ ಆಗ್ತಾನೆ ಅನ್ನೋದನ್ನ ಅವನ ಭವಿಷ್ಯ ಕುಟುಂಬ ಹೇಳುತ್ತೆ, ಅವನ್ ಸುತ್ತಮುತ್ತ ಇರೋ ಪರಿಸ್ಥಿತಿ ಅಲ್ಲ. ಸೊ ಅಂತ ಒಂದು ವಿಶ್ವಾಸನ ಇವತ್ತು ನೀತು ಗಳಿಸಿದ್ದಾರೆ ಅಂತ ಹೇಳಿದ್ರೆ, ಅಮ್ಮ ನಿಮ್ಮ ಮಗಳ ಹಿಂದಿನ ಶಕ್ತಿ ನೀವಾಗಿದ್ದೀರಿ, ಇನ್ ಮುಂದಕ್ಕೆ ನಿಮ್ಮನ್ನ ಕೈ ಹಿಡಿದು ನಡೆಸುವಂತ ಶಕ್ತಿ ನಿಮ್ಮ ಮಗಳಾಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಈ ಗಿಫ್ಟು ಇದು ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ನಾನೇನಾದರೂ ಒಂದು ಮಗುನ ಅಡಾಪ್ಷನ್ ಮಾಡಿಕೊಂಡ್ರೆ, ಒಂದು ಅನಾಥಮಕ್ಕೆ ಎಜುಕೇಷನ್ ಕೊಟ್ಟರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅಂತ ನಂಗೆ ಗೊತ್ತು. ಈ ವೇದಿಕೆ ಮೂಲಕ ನಾನು ಪ್ರಮಾಣ ಮಾಡ್ತಾ ಇದ್ದೀನಿ, ಒಂದು ಮಗುಗೆ ಅಡಾಪ್ಷನ್ ಮಾಡಿ ಅದಕ್ಕೆ ಒಳ್ಳೆ ಎಜುಕೇಷನ್ ಕೊಟ್ಟು ನಮ್ಮ ತಾಯಿ ಥರ ನಾನು ಒಂದು ಒಳ್ಳೆ ತಾಯಿ ಆಗ್ತೀನಿ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ರಚಿತಾ ಅವರೇ. ಐ ಥಿಂಕ್ ಲಾಸ್ಟ್ ಮಾತು ಹೇಳಿದ್ದು ಅದೊಂಥರ ನಿಜವಾಗ್ಲೂ ಮೈ ಜುಮ್ ಅನ್ಸ್ತು ನನಗೆ. ಅಂಡ್ ಆದಷ್ಟು ಬೇಗ ನಿಮ್ಮ ಈ ಒಂದು ಅಡಾಪ್ಷನ್ ಬೇಗ ಆಗ್ಲಿ, ಅಂಡ್ ಆ ಮಗುನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಿರ್ತೀವಿ, ಯಾವ ಅದು ಲಕ್ಕಿ ಮಗು ಅಂತ. ಸೊ ಆ ಅದೃಷ್ಟದ ಮಗು ನಿಮ್ಮ ಜೀವನಕ್ಕೆ ಬಂದು ಇನ್ನಷ್ಟು ಮತ್ತಷ್ಟು ಅದೃಷ್ಟ ಸಿಗ್ಲಿ ನಿಮ್ಗೆ ಅಂತ ಈಗಲೇ ಅಡ್ವಾನ್ಸ್ ಆಗಿ ನಾನು ನಿಮಗೆ ವಿಶಸ್ ತಿಳಿಸ್ತಿದ್ದೀನಿ. ನಿಮ್ಮಿಬ್ರು ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ಲಾಂಚ್ ಎಪಿಸೋಡ್ ಬಂದಾಗ ಜನ ಏನ್ ಮಾತಾಡ್ತಾರೆ ಅಂತ ಹೇಳಿದ್ರು, ಬಟ್ ಇವತ್ತು ವೇದಿಕೆ ಮೇಲೆ ಅದೇ ಜನ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ. ಸೂಪರ್ ಅಲ್ಲ ಅದು? ಪವರ್ ಆಫ್ ಸೂಪರ್ ಕ್ವೀನ್. ಅಂಡ್ ಇಬ್ರಿಗೂ ಒಳ್ಳೇದಾಗ್ಲಿ, ಹೀಗೆ ಖುಷಿ ಆಗಿರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿತಾ, ಥ್ಯಾಂಕ್ ಯು ಸೋ ಮಚ್. ಈ ಕಾನ್ಫಿಡೆನ್ಸ್ ನಾವು ಸೆಲೆಬ್ರೇಟ್ ಮಾಡಲೇಬೇಕು. ನಮ್ಮ ವೇದ ಸಿನಿಮಾದ ಗಾನವಿ ಹಾಗೂ ಅತಿಥಿ ನಮ್ ಜೊತೆ ಇದ್ದಾರೆ. ನೀತು ಅವ್ರ ಜೊತೆ ಒಂದೆರಡು ಹೆಜ್ಜೆ ಹಾಕ್ಬೇಕು ಅಂತ ನಮ್ಮ ಆಸೆ. ಕಮಾನ್. ಸೂಪರ್ ಸೂಪರ್. ಏನ್ ಜೋಶು, ಏನ್ ಡಾನ್ಸು. ನೀತು ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ಬಂದು ಪ್ರತಿ ಸಲ ಹೇಳ್ದಾಗೆ ನೀವು ಪ್ರತಿ ಸಲ ಬಂದಾಗ ಇನ್ಸ್ಪೈರ್ ಮಾಡ್ತಾನೆ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ನಮ್ಮ ಸೂಪರ್ ಕ್ವೀನ್ ಟೆಂಟ್ ಅಲ್ಲಿ ವೇದ ಚಿತ್ರದ ಒಂದು ಟ್ರೇಲರ್ ಅನ್ನ ನೋಡೋಣ. ಟ್ರೇಲರ್ ಪ್ಲೀಸ್.
ವೇದ ಹೆದರೋದು ಇಲ್ಲ, ಕ್ಷಮಿಸೋದು ಇಲ್ಲ. ಹೇಳಿ ರಾಘು, ಹೇಗಿತ್ತು? ಅದರ ಒಂಥರ ಹುಚ್ಚ ಎನರ್ಜಿ ಇದೆ ಸಿನಿಮಾದಲ್ಲಿ. ಯೂಶಲಿ ನಾವು ಹರ್ಷ ಮಾಸ್ಟರ್ ಸಿನಿಮಾಗಳೆಲ್ಲವೂ ಕೂಡ ವಿಜುವಲಿ ಅದೊಂಥರ ಒಂದೊಂದು ಸಿನಿಮಾ ಒಂದೊಂದು ಕವಿತೆ ತರ ಇರುತ್ತೆ. ಆದ್ರೆ ಇದು ಇಟ್ಸ್ ಲುಕಿಂಗ್ ಲೈಕ್ ಸಮ್ ಎಪಿಕ್ ತರ ಕಾಣ್ತಾ ಇದೆ ನನಗೆ. ಅಂದ್ರೆ ಅವ್ರು ಕಲ್ತಿರೋ ವಿದ್ಯೆನೆಲ್ಲ ಈ ಸಿನಿಮಾಗೆ ಹಾಕ್ಬಿಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಅವ್ರು ಬರೆಯೋ ಪ್ರತಿಯೊಂದು ಪಾತ್ರ ಇದೆಯಲ್ಲ, ತುಂಬಾನೇ ಯೋಚನೆ ಮಾಡಿ ತುಂಬಾನೇ ಪ್ರಿಪೇರ್ ಆಗಿ ಆ ಪಾತ್ರನ ಬರೆದಾಗ ಪಾತ್ರ ನಿಭಾಯಿಸೋರಿಗೆ ಒಂದು ಚಾಲೆಂಜ್ ಇರುತ್ತೆ. ಫಸ್ಟ್ ಟ್ರೈಲರ್ ನೋಡಿದ ತಕ್ಷಣ ಅನ್ಸಿದ್ದು ಒಂದು ನಿಮ್ ಪಾತ್ರ, ಇನ್ನೊಂದು ಗಾನ್ವಿ ಅವ್ರ ಪಾತ್ರ. ಆಮೇಲೆ ಅದಿತಿ ಅವ್ಳ ಮುಂಚೆನೇ ಹೇಳ್ತಾ ಇದ್ದೀನಿ, ಅವಳಿಗೆ ಅವಳೊಂಥರ ರಾಕ್ಷಸಿ ಇದ್ದಂಗೆ, ಏನ್ ಕೊಟ್ಟರು ಕಬಳಿಸ್ಕೊಳ್ಳುವಂತ ಕೆಪಾಸಿಟಿ ಇರುವಂತ ಅದ್ಭುತವಾದಂತ ಪ್ರತಿಭೆ ಅವಳು. ಅಂಡ್ ಶಿವಣ್ಣ ಮಾಮನ ಹತ್ರ ನೋಡೋದಕ್ಕೆ ಅಂದ್ರೆ ತುಂಬಾ ಪೊಟೆನ್ಶಿಯಲ್ ಎನರ್ಜಿ, ಅದು ಒಂಥರ ಮೈ ಜುಮ್ ಅನ್ನುತ್ತೆ. ಉಮಾಶ್ರೀ ಅಮ್ಮ ಇದ್ದಾರೆ ಅಂಡ್ ಬಹಳ ದೊಡ್ಡ ದೊಡ್ಡ ಕಲಾವಿದರು ಸಿನಿಮಾದಲ್ಲಿ ಇದ್ದಾರೆ. ಇಡೀ ಟ್ರೈಲರ್ ನ ಸಾರಾಂಶ ಒಂದೇ ಒಂದು ಲೈನ್ ಅಲ್ಲಿ ನಾವು ಹೇಳ್ಬಿಡ್ಬೋದು, ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗರು ಅಂತ. 125ನೇ ಸಿನಿಮಾ ವೇದ ಪ್ರೊಡ್ಯೂಸ್ ಮಾಡಿದ್ದಾರೆ ಗೀತತ್ಗೆ ಅಂಡ್ ಅರ್ಜುನ್ ಜನ್ಯ ಸರ್. Thank you so much for this film. Thank you so much. Thank you so much. Rachita ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಎಂಟೈರ್ ಟೀಮ್ ಆಫ್ ವೇದ. ವೇದ ಶಿವಣ್ಣ ಸರ್ ಅವರ 125ನೇ ಸಿನಿಮಾ. ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಗಿಫ್ಟ್ ಹರ್ಷ ಮಾಸ್ಟರ್ ಕಡೆಯಿಂದ ಶಿವಣ್ಣ ಸರ್ಗೆ. ಅಂಡ್ ಖುಷಿ ಏನು ಅಂದ್ರೆ ಗೀತಕ್ಕ ಅವರೇ ಇದು ನಿರ್ಮಾಣ ಮಾಡಿರುವಂತದ್ದು. ಸ್ವಾಮಿ ಲೈಕ್ ನಮ್ಮ DOP ಅವರ ಒಂದು ಕೆಲಸ ಸಖತ್ ಇಷ್ಟ ಆಗೋಯ್ತು ಅಲ್ವಾ. ಬ್ರಿಲಿಯಂಟ್ ಸಿನಿಮಾಟೋಗ್ರಫಿ ಇದು. ಅಂಡ್ ಅದಿತಿ, ಯು ಲುಕ್ ಫ್ಯಾಬ್ಯುಲಸ್. And Ganavi, you look stunning and cute. ಶ್ವೇತಂಗೆ ನಾನು ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ಬೇಕು. ಶ್ವೇತಾ, ಅದಕ್ಕೆ ದಮ್ ಬೇಕು ಶ್ವೇತಾ ಅಂತ ಪಾತ್ರ ಮಾಡೋದಕ್ಕೆ. ನೋಡಿದ ಕೂಡಲೇ ಹೆಂಗಿದೆ ಗೊತ್ತಾ ಶ್ವೇತಾ, ಇಟ್ಸ್ ಅ ಸರ್ಪ್ರೈಸಿಂಗ್ ಅದು ಎಲಿಮೆಂಟ್. ಅದು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. 125ನೇ ಸಿನಿಮಾ ಶಿವಣ್ಣ ಅಂದು ಯು ಗೈಸ್ ಶುಡ್ ಗೋ ಅಂಡ್ ವಾಚ್ ಇನ್ ದ ಥಿಯೇಟರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇ 23ನೇ ತಾರೀಕು ವೇದ ರಿಲೀಸ್ ಆಗಿ ಎಲ್ಲಾ ಕಡೆ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಮನೆ ಮಂದಿ ಎಲ್ಲ ಹೋಗಿ ಥಿಯೇಟರ್ ಅಲ್ಲಿ ಕೂತು ಈ ಸಿನಿಮಾನ ಎಂಜಾಯ್ ಮಾಡೇ. ಓಕೆ ಗಾನ್ವಿ ಅವರೇ, ಹೇಗೆ ಅನಿಸ್ತಾ ಇದೆ? ನನ್ನ ಪ್ರಕಾರ ಲೈಕ್ ವೇದಾಧರ ವ್ಯಕ್ತಿ ನಮ್ಮ ಜೀವನದಲ್ಲಿ ಇದ್ರೆ ಐ ಥಿಂಕ್ ನಾವ್ ಯಾವ್ದಕ್ಕೂ ಹೆದರೋದು ನೆಸೆಸರಿ ಇಲ್ಲ ಅಂತ ಅನ್ಸುತ್ತೆ. ಸೊ ಇಟ್ಸ್ ಎನರ್ಜಿ. ನಾವು ವ್ಯಕ್ತಿತ್ವನ ಹೇಗೆ ಬೆಳೆಸ್ಕೊಳ್ತೀವಿ, ಎಷ್ಟು ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದು ಹರ್ಷ ಸರ್ ವಿಷನ್ ಪ್ರತಿ ಒಂದು ಫ್ರೇಮ್ ಅಲ್ಲೂ ಕಾಣಿಸುತ್ತೆ. ಸೊ ಹ್ಯಾಟ್ಸ್ ಆಫ್ ಟು ಹರ್ಷ ಸರ್. ನಾವು ವೇದ ಟೀಮ್ ಆಕ್ಚುಲಿ ಇಲ್ಲಿ ಸ್ಟೇಜ್ ಮೇಲೆ ನಿಂತೇವೆ, ಎಲ್ಲರೂ ನಾವು ಸ್ಕ್ರೀನ್ ಹಂಚ್ಕೊಂಡಿದೀವಿ. ವೆರಿ ಎಕ್ಸೈಟೆಡ್ ಇಲ್ಲಿ ನಿಂತ್ಕೊಂಡು ವೇದ ಟೀಮ್ ಜೊತೆ ಮಾತಾಡ್ತಾ ಇರೋದು. ಬಟ್ ಗೀತಾ ಮ್ಯಾಮ್, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಶಿವರಾಜ್ ಕುಮಾರ್ ಸರ್ 125ನೇ ಸಿನಿಮಾ, ಅವ್ರಿಗೆ ಎಷ್ಟೇ ಬಾಡಿಲಿ ಏನೇ ಪೇನ್ ಇದ್ರು ಆ ಶೂಟಿಂಗ್ ಬಂದು ಅವ್ರ ಎನರ್ಜಿ ಅನ್ಬಿಲೀವೇಬಲ್. ಆಕ್ಚುಲಿ ಅಷ್ಟು ಇದ್ರಲ್ಲಿ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಥಿಯೇಟರಿಗೆ ಹೋಗಿ ವೇದ ಸಿನಿಮಾನ ನೋಡಿ. ಥ್ಯಾಂಕ್ ಯು ಗಾನ್ವಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಆದಿತಿ, ವೇದ ಚಿತ್ರದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನನ್ನ ಮೊದಲನೇ ಸಿನಿಮಾ. ತುಂಬಾ ಗ್ರಾಟಿಟ್ಯೂಡ್ ಶಿವರಾಜ್ ಕುಮಾರ್ ಸರ್ಗೆ, ಗೀತಾ ಮ್ಯಾಮ್ಗೆ, ಹರ್ಷ ಮಾಸ್ಟರ್ಗೆ ಈ ಒಂದು ಪಾತ್ರ ನನ್ನ ಕೈಯಲ್ಲಿ ಮಾಡೋಕ್ಕಾಗತ್ತೆ ಅಂತ ನನ್ನಲ್ಲಿ ನಂಬಿದ್ದಕ್ಕೆ. ಸೊ ವೆರಿ ಥ್ಯಾಂಕ್ಫುಲ್ ಟು ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪ್ರೀತಿಯ ವಿಚಾರ ಏನು ಅಂತಂದ್ರೆ, ವೇದ ಚಿತ್ರದ ನಿರ್ಮಾಪಕಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಎಲ್ಲಾ ಕ್ವೀನ್ ಗಳಿಗೋಸ್ಕರ ಸ್ವೀಟ್ಸ್ ಹಾಗೂ ಹೆಣ್ಣು ಮಕ್ಕಳ ಸೇಫ್ಟಿಗೋಸ್ಕರ ಪೆಪ್ಪರ್ ಸ್ಪ್ರೇ ಅನ್ನ ಗಿಫ್ಟ್ ಆಗಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೀತಾ. ಗಿಫ್ಟ್ಸ್ ಪ್ಲೀಸ್. ಓಕೆ, ನಮ್ಮ ಎಲ್ಲ ಪ್ರೀತಿಯ ಕ್ವೀನ್ಸ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಹಾಗೂ ಪ್ರೀತಿಯ ಡಿಂಪಲ್ ಕ್ವೀನ್, ನೀವು ಕೂಡ ಸ್ಟೇಜ್ ಮೇಲೆ ಬನ್ನಿ. ಗೀತಕ್ಕ, ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಅಂಡ್ ಈ ಸೂಪರ್ ಕ್ವೀನ್ಗೆ ನಮ್ಮ ಕ್ವೀನ್ಸ್ ಕಡೆಯಿಂದ ಲವ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ಗಾನವಿ ಅಂಡ್ ಅದಿತಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಓಕೆ, ಸೊ ಜಡ್ಜಸ್, ಈ ವಾರದ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಕ್ವೀನ್ ಆಫ್ ದ ವೀಕ್ ಯಾರಾಗ್ತಾರೆ? ಈ ವಾರದ ಸೂಪರ್ ಕ್ವೀನ್ ಆಫ್ ದ ವೀಕ್ ಟೈಗರ್ ಪ್ರಭಾಕರ್ ಪುತ್ರಿ ರಶ್ಮಿ ಪ್ರಭಾಕರ್. ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಕ್ವೀನ್ ಆಫ್ ದ ವೀಕ್ ಆಗಿದ್ದಾರೆ ರಶ್ಮಿ ಪ್ರಭಾಕರ್.
ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ವತಿಯಿಂದ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್ ರಶ್ಮಿ, ಸೂಪರ್ ಕ್ವೀನ್. ಈ ವಾರದ ನೀವು ಕ್ವೀನ್ ಆಫ್ ದ ವೀಕ್ ಆಗಿದ್ದೀರಿ. ಒಂದು ಬಹಳ ಮುಖ್ಯವಾದ ಕಾರಣ, ನಿಮ್ಮ ತಾಯಿ ನಿಮಗೆ ನೀಡಿದಂತಹ ಸ್ಫೂರ್ತಿ, ಇಲ್ಲಿ ವೇದಿಕೆ ಮೇಲೆ ಬಂದು ನೀವು ನಿಮ್ಮ ಜೀವನವನ್ನ ಹಂಚ್ಕೊಂಡಂತಹ ರೀತಿ, ಅದು ನಿಮಗೆ ಹೆಜ್ಜೆ ಇಡೋದಕ್ಕೊಂದು ಸ್ಫೂರ್ತಿ ಆಯ್ತು ಅನ್ನೋ ರೀತಿ ನಿಮ್ಮ ತಾಯಿ ಕೂಡ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಮಾತಲ್ಲಿದ್ದಂತ ಮುಗ್ಧತೆ, ಆಮೇಲೆ ಅದನ್ನ ನೀವು ಟ್ರೀಟ್ ಮಾಡಿದಂತಹ ರೀತಿ ನಿಮ್ಮನ್ನ ಇವತ್ತು ಕ್ವೀನ್ ಆಫ್ ದ ವೀಕ್ ಮಾಡಿದೆ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಕಂಗ್ರ್ಯಾಚುಲೇಷನ್ಸ್ ರಶ್ಮಿ, ಥ್ಯಾಂಕ್ ಯು ಸೋ ಮಚ್. ಸೊ ಹೆಣ್ಣಿನ ಸಾಧನೆಯ ಜೊತೆ ಜೀವನವನ್ನ ಸಂಭ್ರಮಿಸ್ತಾ ಇದ್ದೀವಿ. ಸಾಧನೆಯ ಜೊತೆ ಮನರಂಜನೆಯನ್ನ ಮುತ್ತುರು ಅರ್ಜಿಯಿಂದ ನಾವೆಲ್ಲರೂ ಸಂಭ್ರಮಿಸ್ತಾನೆ ಬಂದ್ವಿ. ಇಲ್ಲಿ ಕಳೆಯುವಂತ ಪ್ರತಿಯೊಂದು ಕ್ಷಣ ಜೀವನಕ್ಕೆ ಪಾಠ ಆಗುತ್ತೆ. ಇಲ್ಲಿ ನೋಡುವಂತ ಪ್ರತಿಯೊಂದು ಕ್ವೀನ್ ನಮ್ಗೆ ಇನ್ಸ್ಪಿರೇಷನ್ ಆಗಿರ್ತಾರೆ. ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ಮತ್ತಷ್ಟು ಮನರಂಜನೆ ಜೊತೆ ನಾವು ನಿಮ್ಗೆ ಸಿಗ್ತೀವಿ. ಇದು ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ವಾರ ನಾವೆಲ್ಲರೂ ನಿಮ್ಗೆ ಸಿಗ್ತೀವಿ. ಟಾಟಾ, see you, bye bye.